ಶುಕನು ಸರ್ವಭೂತ ತನ್ಮಯನಾಗಿದ್ದಾನೆ ಅಂತ ಅವನ ತಂದೆಯಾದ ವ್ಯಾಸರಿಗೆ ಅನುಭವಕ್ಕೆ ಬಂತು. ಸರ್ವಭೂತ ತನ್ಮಯತೆಯ ಅನುಭವ ವ್ಯಾಸರಿಗೂ ಆಯಿತು. ಅದು ಹಾಗೆ ಕರೆದದ್ರಿಂದ, ಹಾಗೆ ಪ್ರಕೃತಿಯೇ ಓಗೊಟ್ಟದ್ರಿಂದ, ಆ ಓಗೊಟ್ಟದ್ದನ್ನು ವ್ಯಾಸರು ಮರಳಿ ಕೇಳಿದ್ರಿಂದ ಇದು ಶ್ರವಣ. ಹಾಗೆ ಕೇಳಿದ್ರಿಂದ ವ್ಯಾಸರಲ್ಲಿಯೂ ಕೂಡ ಸರ್ವಭೂತ ತನ್ಮಯತೆ ಉಂಟಾಯಿತು. ಸರ್ವಭೂತ ತನ್ಮಯತೆ ಉಂಟಾದರೆ ಸೃಷ್ಟಿಶೀಲವಾದ ಒಂದು ಬಹಳ ಉತ್ಕರ್ಷ, ಉತ್ತೇಜಕವಾದ ಉತ್ಕರ್ಷ ಉಂಟಾಗುತ್ತೆ. ನಾವು ಕಟ್ಟಿಕೊಂಡ ಸೈದ್ಧಾಂತಿಕವಾದ ಚೌಕಟ್ಟುಗಳು ಯಾವುದೇ ಇರಲಿ, ಅದು ಮುರಿದು ಬೀಳ್ತದೆ. ಮನಸ್ಸು ಬಹಳ ವಿಸ್ತಾರಕ್ಕೆ ಹೋಗ್ತದೆ. ಹೋಗುವಾಗ ಮನಸ್ಸು ಅದುವರೆಗೆ ಗೊತ್ತಿಲ್ಲದ ರೀತಿಯಲ್ಲಿ ಕ್ರಿಯೇಟಿವ್, ಸೃಷ್ಟಿಶೀಲವಾಗುವುದಂದರೆ ಇನ್ನೇನೂ ಅಲ್ಲ, ಕನೆಕ್ಷನ್ಗಳು ಗೊತ್ತಾಗ್ತದೆ. ಎಲ್ಲವೂ ಇನ್ನೊಂದರ ಒಟ್ಟಿಗೆ ಸಂಬಂಧಿತವಾಗಿ ಕನೆಕ್ಟ್ ಆಗಿ ನಮಗೆ ಗೊತ್ತಾಗೋದು. ಸ್ವಕೇಂದ್ರಿತವಾಗಿ ಯೋಚನೆ ಮಾಡಿದರೆ ನಮಗೆ ಬೇಕಾದ ರೀತಿಯಲ್ಲಿ ಮಾತ್ರ ನಾವು ಯೋಚನೆ ಮಾಡೋದರಿಂದ ನಮಗೆ ಹೀಗಾಗಬೇಕು ಅಂತ ನಮಗೆ ಗೊತ್ತಿಲ್ಲದೆ ನಾವು ಯಾವುದನ್ನೆಲ್ಲ ಮಾಡಿಕೊಂಡಿದ್ದೇವೋ, ಲೋಕದ ಪ್ರಭಾವಕ್ಕೆ ಒಳಗಾಗಿ ಮಾಡಿಕೊಂಡಿದ್ದೇವೋ ಆ ರೀತಿಯಲ್ಲಿ ನಾವು ಲೋಕವನ್ನು ನೋಡುವುದರಿಂದ ನಮಗೆ ನಿಜವಾದ ಕನೆಕ್ಷನ್ ಲೋಕದಲ್ಲಿ ಇರುವುದು, ನಿಸರ್ಗದಲ್ಲಿ ಇರುವುದು ಗೊತ್ತಾಗದೆ ಹೋಗ್ತದೆ. ಇದು ಜ್ಞಾನದ ಕೇಳು, ಸೃಷ್ಟಿಶೀಲತೆಯ ಕೇಳು. ಅದಲ್ಲ, ಹೀಗೆ ಗೊತ್ತಾದರೆ ಪ್ರತಿಯೊಂದು ಇನ್ನೊಂದರ ಒಟ್ಟಿಗೆ ಸಂಬಂಧಿತವಾಗಿದೆ. ಹಾಗೆ ಕರೀಲಿಕ್ಕಾಗ್ತದೆ. ಕರೆದ್ರೆ ಹೋಗೊಡುತ್ತವೆ, ಮರಗಿಡಗಳು ಹೋಗೊಡುತ್ತವೆ ಅಂತ ಗೊತ್ತಾದರೆ ಅಂಥವನು ಕವಿ ಆದರೆ, ಆಗಬೇಕು ಅಂತೇನಿಲ್ಲ, ಕವಿ ಆಗಲೇಬೇಕು ಅಂತೇನಿಲ್ಲ. ಒಂದು ವೇಳೆ ಕವಿ ಆದರೆ ಅಥವಾ ಒಂದು ಕಲಾವಿದನಾದರೆ ಅವನ ಕಲೆಯ ಸ್ವರೂಪವೇ ಬೇರೆ. ಹಾಗಾಗಿ ವ್ಯಾಸರು ತಾನು ಶುಕನನ್ನು ಕರೆದ ಅನುಭವವನ್ನು ಭಾಗವತದಲ್ಲಿ ಎರಡು ಕಡೆ ಸೂಚನೆ ಮಾಡಿ. ಒಂದು, ಅಜಾಮೇಳನೆಂಬ ಬ್ರಾಹ್ಮಣ ಮರಣಕಾಲದಲ್ಲಿ ತನ್ನ ಪುತ್ರನನ್ನು ಕರೆದದ್ದು. ಅವನ ಹೆಸರು ನಾರಾಯಣ, ಮಗನ ಹೆಸರು ನಾರಾಯಣ, ಅಪ್ಪನ ಹೆಸರು ಅಜಾಮಿ. ಅವನನ್ನು ಕರೆದದ್ದು. ಅವನು ಕರೆದದ್ದು ಮಗನನ್ನೇ, ಅಜಾಮೇಳ ಕರೆದದ್ದು ಮಗನನ್ನೇ. ಅವನ ಕಥೆ ಸ್ವಲ್ಪ ಭಾಗವತದಲ್ಲಿ ಪ್ರಮೇಯಗಳು ಬಹಳ ಇವೆ. ಬಹಳ ಸೂಕ್ಷ್ಮಾತಿ ಸೂಕ್ಷ್ಮವಾದ ಪ್ರಮೇಯಗಳು ಇವೆ, ಕಥೆಗಳಿವೆ, ಭಾವಗರ್ಭಿತವಾದ ಪ್ರಸಂಗಗಳಿವೆ ಮತ್ತು ಕೃಷ್ಣನ ಕಥೆ ಇದೆ. ನಮಗೆ ಬೇಕಾದನ್ನು ನಾವು ನಮಗೆ ಯಾವುದು ಅದನ್ನು ಮಾಡಿಕೊಳ್ಬೇಕಂತ ಹೇಳಿ ಪ್ರಮೇಯದ ಸಂಗತಿಗಳನ್ನು ಹೇಳ್ತಾ ಹೋದರೆ ಅದು ಬೇರೆ ಒಂದು ರೀತಿ, ಅಂದರೆ ಅದು ಹೇಗೆ ಅದನ್ನು ನೋಡುವುದು ಅಂದರೆ, ಸರ್ವೋತ್ತಮವಾದ ವಸ್ತು ಯಾವುದು ಎನ್ನುವುದು ಒಂದು
ಒಂದು ಮುಖ್ಯವಾದ ಪ್ರಮೇಯ. ನಮಗೆ ಸರ್ವೋತ್ತಮವಾದ ವಸ್ತು ಯಾವುದು? ಹಾಗೊಂದು ವಸ್ತು ಇದ್ದರೆ, ಪರವಸ್ತು ಇದ್ದರೆ ಅದಕ್ಕೆ ಹೆಸರೇನು? ಹೆಸರು ಇದ್ದರೆ, ಹೆಸರು ಇದ್ದರೆ ಅದಕ್ಕೆ ರೂಪ ಯಾವುದು? ಅದಕ್ಕೆ ಬಣ್ಣ ಯಾವುದು? ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅದು ಎಲ್ಲ ತತ್ವಜ್ಞಾನಿಗಳಿಗೂ ಕೂಡ ಅದನ್ನೊಂದು ವಿಶ್ಲೇಷಣೆ ಮಾಡಬೇಕು, ಅದನ್ನೊಂದು ಶೋಧಿಸಬೇಕು, ಅದನ್ನು ನಮ್ಮ ಪ್ರಜ್ಞೆಯ ವಲಯದ ಒಳಗೆ ಅದನ್ನು ತಕ್ಕೊಂಡು ಬರಬೇಕು, ಬಹಳ ಉತ್ಸಾಹ. ಭಾಗವತ ವೈಷ್ಣವ ಗ್ರಂಥ, ವೈದಿಕ ಗ್ರಂಥ, ವೈಷ್ಣವ ಗ್ರಂಥ ಅಂದರೆ ವಿಷ್ಣು. ವಿಷ್ಣು ಅಂದರೆ ಕೃಷ್ಣ. ವಿಷ್ಣು ಅಂದರೆ ವಿಸ್ತಾರ ಅಂತ ಅರ್ಥ, ವ್ಯಾಪಕ ಅಂತ ಅರ್ಥ, ಸರ್ವವ್ಯಾಪಿ ಅಂತ ಅರ್ಥ. ಎಲ್ಲ ದೇವರುಗಳು ಕೂಡ, ಎಲ್ಲ ತತ್ವಜ್ಞಾನಿಗಳು, ಎಲ್ಲ ಧಾರ್ಮಿಕ ಪ್ರವಾದಿಗಳು ಹೇಳುವಂತಹ ದೇವರುಗಳು ಕೂಡ ಅವನು ಎಲ್ಲಿಯೋ ಒಂದು ಕಡೆ ಇರತಕ್ಕವನಲ್ಲ. ಎಲ್ಲಿಯೋ ಒಂದು ಕಡೆ ಇರತಕ್ಕವನಾಗಿದ್ದರೆ ನಾವು ಅವನ ಅಡ್ರೆಸ್ ಕೇಳಿಕೊಂಡು ಯಾರ ಬೇಕಾದ್ರೂ ಮಾಡಿ ಹೋಗ್ಬೋದಿತ್ತು. ಅದು ಸಮಸ್ಯೆ ಏನಂದರೆ ಅವನೆಲ್ಲ ಕಡೆ ಇದ್ದಾನೆ. ಅದೇ ಸಮಸ್ಯೆ ಅದು. ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಇರುವವನನ್ನು ಮುಟ್ಟುವುದು ಹೇಗೆ ಅಂತ. ಎಲ್ಲಿಯಾದ್ರೂ ಒಂದು ಕಡೆ ನಮಗೆ ಅಭ್ಯಾಸ ಆದದ್ದು ಏನಂದ್ರೆ, ನೀವು ಎಲ್ಲಿರುವುದು ಅಂತಲ್ವ ಪ್ರಶ್ನೆ. ಕಣ್ಣ ಮುಂದೆ ಇದ್ದೇವೆ, ಆದರೂ ಪ್ರಶ್ನೆ ಕೇಳೋದು ನೀವು ಎಲ್ಲಿರುವುದು ಅಂತ ಹೇಳಬೇಕು. ಆದರೂ ಕೇಳ್ತಾರೆ, ಏನು ನಾವು ಹೇಳ್ತೇವೆ ಇಂಥ ಕಡೆ ಬರ್ತೇನೆ ಒಂದು ದಿನ ಅಂತ ಅಂದ್ರು ಹೇಳ್ತಾರೆ. ಬರ್ತಾರೆ, ಹೋಗ್ತಾರೆ, ಬೇರೆ ವಿಷಯ. ಒಂದು ವಿಳಾಸ ಇದ್ದು ಬಿಟ್ಟರೆ ನಮಗೊಂದು ವಿಷಯ ಗೊತ್ತಾಯ್ತು ಅಂತ. ಇದು ಹಾಗಲ್ಲ. ಇದು ಮುಟ್ಲಿಕ್ಕೆ, ಅವನನ್ನು ಮುಟ್ಟುವುದಕ್ಕಿಂತ ಹೆಚ್ಚಿಗೆ ಅವನು ನಮ್ಮನ್ನು ಮುಟ್ಟಿಕೊಂಡೇ ಇದ್ದಾನೆ ಅಂತ ಹೇಳಿದ್ರೆ ಇದೊಂದು ಅವಸ್ಥೆ ಅಂತದ್ದು. ಅದು ಬೇರೆಯೇ ಒಂದು ಮನಸ್ಸು ಕೆಲಸ ಮಾಡುವ ರೀತಿಯನ್ನೇ ಬದಲಾಯಿಸದೆ ಸರ್ವವ್ಯಾಪಿಯನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯ ಇಲ್ಲ ಅಂತ ಗೊತ್ತಾಗ್ತದೆ. ಸರ್ವವ್ಯಾಪಿ ಅಂತ ಹೇಳಿದರೆ ಸಾಕು. ಹಾಗಾದರೆ ಸರ್ವೋತ್ತಮ ವಸ್ತು ಯಾವುದು ಅಂತ ಯಾಕೆ ಕೇಳ್ತಾರೆ? ಯಾವುದಾದ್ರೇನು ಯಾಕೆ ಕೇಳ್ತಾರೆ? ಸರ್ವೋತ್ತಮ ವಸ್ತು ಅಂತ ಗೊತ್ತಾದರೆ, ಅಥವಾ ಸರ್ವೋತ್ತಮ ವಸ್ತು ಎನ್ನುವ ಒಂದು ಪರಿಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಬಂದ ಕೂಡಲೇ ನಾನು ಅದಕ್ಕೆ ಮೀಸಲು ಎನ್ನುವ ಕಾರಣಕ್ಕೋಸ್ಕರ ಕೇಳ್ತಾರೆ. ನನ್ನ ಜೀವ ಅದಕ್ಕೆ ಮೀಸಲು, ಸರ್ವೋತ್ತಮ ವಸ್ತುವಿಗೆ ಮೀಸಲು, ಬೇರೆ ಯಾವುದಕ್ಕೂ ಅಲ್ಲ. ಈ ಅರ್ಥವನ್ನು ಅಡಗಿಸಿಟ್ಟುಕೊಂಡು ಕೇಳು, ಸರ್ವೋತ್ತಮ ವಸ್ತು ಯಾವುದು ಹೇಳಿ. ಹೇಳಿದ್ರೆ ಎಂತ ಮಾಡ್ತೀರಿ? ಹೇಳಿದ್ರೆ ಎಂತ ಮಾಡ್ತೀರಿ ಅಂತಲ್ಲ. ಸರ್ವೋತ್ತಮ ವಸ್ತು ಯಾವುದು ಅಂತ ನಿಮಗೆ ಗೊತ್ತಾದರೆ ನೀವು ಅದಕ್ಕೆ ಮೀಸಲಾಗಿರ್ತೀರಿ. ನಿಮ್ಮನ್ನು ನೋಡುವಾಗ ಅದು ಗೊತ್ತಾಗ್ತದೆ. ಅದು ಗೊತ್ತಾದರೆ ನನಗೂ ಆ ಭಾವ ಸಂಕ್ರಮಿಸ್ತದೆ. ಈ ಕಾರಣಕ್ಕೋಸ್ಕರ ಸರ್ವೋತ್ತಮ ವಸ್ತು ಯಾವುದು ಅಂತ ಹುಡುಕು. ಮತ್ತೆ ಯಾವುದೋ ಒಂದು ಹುಡುಕಿ ಅದಲ್ಲ ಇದಲ್ಲ ನಮ್ಮದೇ ದೇವರು ಅಂತೇಳಿ ಸ್ಥಾಪಿಸಲಿಕ್ಕಲ್ಲ. ನಾವು ಮೀಸಲು ಅಂತ. ಇದು ಬಹಳ ಚೆನ್ನಾಗಿದೆ. ಯಾವುದು? ನಾವು ಮೀಸಲು ಅಂತ, ಲೋಕಕ್ಕೆ ಮೀಸಲಾಗಿದ್ದೇವೆ. ಅದು ಪ್ರಾಬ್ಲಮ್ ಆಗಿದೆ. ಯಾವುದು? ಲೋಕಕ್ಕೆ ನಾವು ಮೀಸಲಾಗಿದ್ದೇವೆ, ಅದು ನಮಗೆ ಸಮಸ್ಯೆಯಾಗಿದೆ. ನಾವು ನಿಜವಾಗಿ ಯಾವುದಕ್ಕೆ ಮೀಸಲಾಗಿರಬೇಕು ಅದಕ್ಕೆ ಇದು ಅಡ್ಡಿಯಾಗಿದೆ. ನಾನು ಮೀಸಲು ಅಂತ ಗೊತ್ತಾಗಬೇಕಾದ್ರೆ ಸರ್ವೋತ್ತಮ ವಸ್ತು ಯಾವುದು ಅಂತ ಗೊತ್ತಾಗಬೇಕು. ಅದು ಗೊತ್ತಾದರೆ ನಾನು ಮೀಸಲು ಅಂತ ಗೊತ್ತಾಗ್ತದೆ. ಎರಡು ಪರಸ್ಪರ ಸಾಪೇಕ್ಷ, ಒಂದು ಮಾತ್ರ ಗೊತ್ತಾಗುವುದಲ್ಲ. ಇದಕ್ಕೋಸ್ಕರ ಸಿದ್ಧಾಂತಗಳನ್ನೆಲ್ಲ ಮಾಡ್ತಾರೆ. ಹಾಗಾಗಿ ಆ ಪ್ರಮೇಯದ ಸಂಗತಿಗಳ ಬಗ್ಗೆ ಹೆಚ್ಚಿಗೆ ಕೈ ಹಾಕಿದರೆ ಅದು ಬಹಳ ಸೂಕ್ಷ್ಮ ವಿಷಯಗಳೆಲ್ಲ ಇದ್ದಾರೆ. ಒಂದು ಹೇಳ್ತೇನೆ ನೋಡಿ, ಎಷ್ಟು ನಿಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳೋದಿತ್ತಲ್ಲ, ನನಗೆ ಕ್ಲಿಯರ್ ಆಗೋದಕ್ಕೋಸ್ಕರ ಹೇಳೋದು. ಕಷ್ಟ ಇದೆ, ಎಷ್ಟು ಕಷ್ಟ ಇದೆ ಅದು ಅಂದರೆ, ಕಷ್ಟ ಇದೆ ಅಂತ ಹೇಳಿದರೆ ನಾವು ಕಷ್ಟ ಮಾಡಿಕೊಂಡಿದ್ದೇವೆ. ನಮಗೆ ಅದು ಹೆಚ್ಚು ಆ ರೀತಿಯ ವಿಷಯಗಳ ಒಟ್ಟಿಗೆ ಒಡನಾಡಿ ನಮ್ಮ ಮನಸ್ಸಿಗೆ ಗೊತ್ತಿಲ್ಲ ಅಂತ. ಒಂದು ಪ್ರಮೇಯ ಯಾವುದು ಅಂದರೆ ದೇವರು ಅಥವಾ ಸತ್ಯ. ದೇವರಿಗೆ ಇಂದ್ರಿಯಗಳಿವೆ, ದೇವರಿಗೆ ಇಂದ್ರಿಯ ಇಲ್ಲ. ಎಲ್ಲರೂ ಇದನ್ನು ಅತೀಂದ್ರಿಯ ಶಕ್ತಿ ಇಂದ್ರಿಯಗಳಿಲ್ಲ ಅಂದರೆ ನಮಗೆ ಪಂಚೇಂದ್ರಿಯಗಳಿದ್ದಾವೆ. ಸರಿ,
ಅನುಭವಿಸ್ಲಿಕ್ಕಾಗ್ತದೆ, ಪಂಚೇಂದ್ರಿಯಗಳಿಂದ ಅನುಭವಿಸ್ಲಿಕ್ಕಾಗ್ತದೆ. ಸರಿ, ಅನುಭವಿಸಿ ಏನಾಯಿತು? ನಾವು ನಮ್ಮ ಅನುಭವಕ್ಕೆ ಬದ್ಧರಾಗಬೇಕಾಯಿತು, ನಮಗೆ ಗೊತ್ತಿಲ್ಲದೆ. ನೋಡಿದ್ದು, ಕೇಳಿದ್ದು, ಗೊತ್ತಿದ್ದು, ಇತ್ಯಾದಿ, ಸವಿದದ್ದು, ಇತ್ಯಾದಿ ಇತ್ಯಾದಿ. ಪಂಚೇಂದ್ರಿಯಗಳನ್ನು ಬಿಟ್ಟು ನಮಗೆ ವ್ಯವಹಾರ ಮಾಡೋದು ಅಂತ ಹೇಳಿದ್ರೆ ನಮಗೆ ಹೆದರಿಕೆ ಆಗ್ತದೆ. ಯಾಕಂದರೆ ಇಂದ್ರಿಯ ಬದ್ಧತೆ ನಮ್ಮನ್ನು, ಆ ಇಂದ್ರಿಯದಿಂದ ನಾವು ಪಡೆದುಕೊಂಡ ಅನುಭವಕ್ಕೆ ನಮ್ಮನ್ನು ಕ್ಯಾಪ್ಟಿವ್, ನಾವು ಅದಕ್ಕೆ ಸೆರೆಯಾದೆವು. ಆದ್ದರಿಂದ ಇಂದ್ರಿಯಗಳಿಂದ ಬಿಡುಗಡೆಯಾಗಲಿಲ್ಲ. ನೋಡಿ, ಯಾರು ದೊಡ್ಡ ದೊಡ್ಡ ಹೇಳ್ತಾರೆ, ನನ್ನ ಸ್ವಾನುಭವ ನಾನು ಹೇಳುವುದು. ಪ್ರತಿಯೊಬ್ಬರು ಹೇಳ್ತಾರೆ, ಶಿವಮೊಗ್ಗರಂತೂ ಹೇಳ್ತಾರೆ, ಒಬ್ಬೆ ಹಾಕಿ ಹೇಳ್ತೀವಿ. ಎಂಥದ್ದು ನನ್ನ ಸ್ವಾನುಭವ ನಾನು ಹೇಳುವುದು. ಮತ್ತು ಯಾರೇ ಎಲ್ಲರೂ ಹೇಗೆ ಹೇಳಿದ್ರೆ ಅಂತ ನಾನು ಅವರವರ ಸ್ವಾನುಭವವನ್ನು ಹೇಳುವುದು. ಸ್ವಾನುಭವ ಹೇಳ್ತೇನೆ ಅಂತ ಹೇಳಿದರೆ, ಸ್ವಾನುಭವ ಅಂತ ಹೇಳಿದ ಕೂಡಲೇ ಅದು ವಿಮರ್ಶೆಗೆ ಅತೀತವಾದದ್ದಲ್ಲ. ನೀವು ಸ್ವಾನುಭವ ಅಂತ ಹೇಳೋದ್ರ ಅರ್ಥ ಏನು ಅಂದರೆ ಅದು ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ವಿಮರ್ಶೆಗೆ ಅತೀತ. ದಿಸ್ ಇಸ್ ರಾಂಗ್. ಪ್ರತಿಯೊಂದು ವಿಮರ್ಶೆಗೆ ಒಳಪಟ್ಟದ್ದೇ. ಈ ಸ್ವಾನುಭವ ಎನ್ನುವುದು ನಮ್ಮ ಪಂಚೇಂದ್ರಿಯಗಳ ಸ್ಥಿತಿಯನ್ನು ಹೊಂದಿಕೊಂಡು ನಮಗೆ ಒದಗಿ ಬಂದ ಒಂದು ಅನುಭವದ ಸರಣಿ. ಹೌದಾ? ದೇವರಿಗೆ ಇಲ್ಲ ಇದು ಅಂತ ಹೇಳೋದು ಆ ಕಾರಣಕ್ಕೆ. ಯಾಕೆ? ಅವನು ಅನುಭವಕ್ಕೆ ಬದ್ಧನಲ್ಲ. ಇಂದ್ರಿಯ ಅನುಭವಕ್ಕೆ ನಾವು ಹೇಗೆ ಬದ್ಧರಾಗಿದೆ, ನಮ್ಮ ಹಾಗೆ ಅಲ್ಲ ಅಂತ, ನಮ್ಮ ಹಾಗೆ ಅಲ್ಲ ಅಂತ ಸೂಚಿಸೋದಕ್ಕೋಸ್ಕರ ಈ ಮಾತು. ದೇವರಿಗೆ ಇಂದ್ರಿಯ ಇಲ್ಲ. ದೇವರಿಗೆ ಇಂದ್ರಿಯ ಇಲ್ಲ ಅಂದರೆ ದೇವರಿಗೆ ಇಂದ್ರಿಯ ವೈಕಲ್ಯ ಉಂಟಲ್ಲ. ದೇವರಿಗೆ ಇಂದ್ರಿಯ ಇಲ್ಲ, ಬೇಕಿಲ್ಲ ಅಂತ, ನೋಡ್ಲಿಕ್ಕೆ ಕಣ್ಣು ಬೇಕಿಲ್ಲ. ಬಹಳಷ್ಟು ಜನ ಹೇಳಿದ್ದಾರೆ, ಸ ಪಶ್ಯತ್ ಅಚಕ್ಷು, ಕಣ್ಣಿಲ್ಲದೆ ನೋಡಬಲ್ಲ. ಇದನ್ನು ಕೇಳುವಾಗ ಎಂತ ಆಗ್ತದೆ, ಅಯ್ಯೋ ಯಾಕಂದರೆ ಕಣ್ಣಿದ್ದು ನೋಡುವುದು ದೊಡ್ಡ ವಿಷಯ ಅಲ್ಲ ಅಂತ ಅದಕ್ಕೆ ಅರ್ಥ. ಕಣ್ಣಿಲ್ಲದೆ ನೋಡ್ಲಿಕ್ಕೂ ಆಗ್ತದೆ ಅಂತ ಅಂದರೆ, ನೀವು ನನಗೆ ಕಣ್ಣಿದೆ ಅಂತ ಬಹಳ ದೊಡ್ಡ ಕಣ್ಣು ಮಾಡಿ ನೋಡ್ಬೇಡಿ. ಏನಪ್ಪ ಅಂದರೆ ಅದು ಕಣ್ಣಿಲ್ಲದೆ ನೋಡ್ಲಿಕ್ಕೆ ಆಗ್ತದೆ. ಹಾಗೆ ಒಬ್ಬ ಇದ್ದಾನೆ ಲೋಕದಲ್ಲಿ, ಇಲ್ಲಿ ನಿಮ್ಮ ಒಟ್ಟಿಗೆ ಇದ್ದಾನೆ ಅವನು. ಹಾಗೆ ಸ ಪಶ್ಯತಿ ಅಚಕ್ಷು ಸ ಶೃಣೋತಿ ಅಕರ್ಣ. ಅವನ ಶ್ರವಣಾನುಭವ ಹೇಗೆ? ನಮಗೆ ಕಿವಿ ಬೇಕು, ಕೇಳುವವರ ಕಿವಿಯೂ ಬೇಕು, ನಮ್ಮ ಕಿವಿಯೂ ನಮಗೆ ಬೇಕು. ಸಶೃಣು ಅವನಿಗೆ ಸಶೃಣೋತಿ ಅಕರ್ಣ, ಅವನಿಗೆ ಕಿವಿ ಬೇಕು, ಕೇಳಬಲ್ಲ. ಕಿವಿ ಇಲ್ಲದೆ ಕೇಳಬಲ್ಲ, ಕಣ್ಣಿಲ್ಲದೆ ನೋಡಬಲ್ಲ, ಮೈ ಇಲ್ಲದೆ ಮುಟ್ಟಬಲ್ಲ, ಮೂಗಿಲ್ಲದೆ ಮೂಸಬಲ್ಲ, ನಾಲಿಗೆ ಇಲ್ಲದೆ ಸವಿಯಬಲ್ಲ. ಓಹೋ, ಇದೇನು ಇದು ಮೈಥಾಲಜಿ, ಇದೇನು ಮಿಸ್ಟೇಕ್. ಪ್ರತಿಯೊಬ್ಬರಲ್ಲಿಯೂ ಇದು ಇದೆ, ಪ್ರತಿಯೊಬ್ಬರಲ್ಲಿ ಪ್ರತಿ ಕ್ಷಣವೂ ಇದೆ. ನಾವು ಒಂದು ಸಲ ನೋಡಿದರೆ ಆಮೇಲೆ ನಮಗೆ ಮತ್ತೆ ಅದನ್ನು ನೋಡಬೇಕಾಗಿಲ್ಲ, ಮನಸ್ಸಿನಲ್ಲಿ ಅದನ್ನು ತೆಗೆದುಕೊಂಡು ಬರಲಿಕ್ಕಾಗ್ತದೆ. ಒಂದು ಸಲ ಕೇಳಿದರೆ ಮತ್ತೆ ಮತ್ತೆ ಕೇಳಲಿಕ್ಕಾಗ್ತದೆ, ಮತ್ತೆ ಮತ್ತೆ ನಮಗೆ ಕಿವಿ ಬೇಕಾಗಿಲ್ಲ. ನಮ್ಮ ಮನಸ್ಸು ಮಾತಾಡುವುದನ್ನು ನಮ್ಮ ಕಿವಿ ಕೇಳುವುದಲ್ಲ, ನಮ್ಮ ಮನಸ್ಸು ಮಾತಾಡ್ತಾ ಇರ್ತದೆ. ಈಗ ನಿಮ್ಮ ಮನಸ್ಸು ಮಾತಾಡ್ತಿರ್ಬೋದು, ನನ್ನ ಮನಸ್ಸು ಮಾತಾಡ್ತಾ ಇರ್ಬೋದು. ಇದು ಮುಗಿದ ಯಾವಾಗ ಅಂತ ನಿಮಗೆ, ಇದು ಮುಗಿಸುವುದು ಹೇಗೆ ಅಂತ ನನಗೆ. ಅದೇ ಮನಸ್ಸು ಮಾತಾಡ್ತಾ ಇರ್ತದೆ. ಮನಸ್ಸು ಮಾತಾಡುವುದನ್ನು ಕೇಳಲಿಕ್ಕೆ ನಮ್ಮ ಕಿವಿ ಬೇಕಾಗಿಲ್ಲ, ಇನ್ನೊಬ್ಬರು ಮಾತಾಡುವುದನ್ನು ಕೇಳಲಿಕ್ಕೆ ಮಾತ್ರ ನಮಗೆ ಕಿವಿ ಬೇಕಾಗಿದೆ. ಹಾಗಾದರೆ ನಾವು ಹಾಗೇ ಇದ್ದೇವೆ. ಹೇಗೆ? ಸಶೃಣೋತಿ ಅಕರ್ಣ, ನಮಗೆ ಕಿವಿ ಬೇಕಾಗಿಲ್ಲ ನಮ್ಮ ಮನಸ್ಸು ಮಾತಾಡುವುದನ್ನು. ಇದು ನಮ್ಮ ಒಳಗಡೆಯೇ ಇದೆ. ಅದರಿಂದ ಇಂದ್ರಿಯಾನುಭವ ಅಂತ ಹೇಳುವಂಥದ್ದು ಬಹಳ ಮಹತ್ವದ ಸಂಗತಿ ಆಗಬೇಕಾಗಿದೆ ದೇವರಿಗೆ. ಆಯ್ತು, ಹಾಗಾದರೆ ಮತ್ತೆ ಭಾಗವತದಲ್ಲಿ ಬಹಳ ಚಮತ್ಕಾರದ ಒಂದು ಮಾತು ಏನಂದರೆ, ಆಯ್ತು ಅವನಿಗೆ ಕಿವಿ ಇಲ್ಲ, ಆಯ್ತು ಬೇಡ, ಮತ್ತೆ ಯಾವುದು ಅವನಿಗೆ ಕಿವಿಯ ಬದಲಿಗೆ ಮತ್ತೆ ಯಾವುದರಿಂದ ಅವನು, ಅದಕ್ಕೆ ಅವನು ಹೇಳು ಶಬ್ದವೇ ಅವನಿಗೆ ಕಿವಿ. ಇದು ಬಹಳ ಎಂತ ಹೇಳುವುದಿಲ್ಲ, ಇದು ಎಷ್ಟು ಮುದ್ದಾಗಿದೆ ಅಂದರೆ ಈ ಮಾತು. ಶಬ್ದವೇ ಅವನಿಗೆ ಕಿವಿಯಿಂದ ನೀನು ಶಬ್ದವನ್ನು ಕೇಳು.
ಆ ಶಬ್ದಕ್ಕೊಂದು ಅರ್ಥವನ್ನು ಹಚ್ಚಿದ್ದು, ಆ ಅರ್ಥವನ್ನು ನೀನು ಲೋಕದಿಂದ ಕಲಿತಿದ್ದಿ. ಇದು ಲೋಕ ವ್ಯವಹಾರ, ಹೌದು, ಅದನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಸರಿ, ಬೇಡ. ಅವನಿಗೆ ಶಬ್ದವೇ ಕಿವಿ. ಈಗ ಉಂಟಲ್ಲ ಮಾರ, ಹಾಗಾದ್ರೆ ಅರ್ಥ ಯಾವುದು? ಶಬ್ದವೇ ಕಿವಿ ಆದರೆ ಈಗ ನೋಡಿ, ನಮಗೆ ಹೇಗೆ ಅನುಭವ ಅಂತ ಹೇಳಿದ್ರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಭಗವಂತನದ್ದು ಅಂತ ಒಂದೇ ಹೆಜ್ಜೆ ಮುಂದೆ. ಅವನ ಹಿಂದೆ ಅವನ ಉತ್ತರೆಯದ ಚುಂಗು ಹಿಡ್ಕೊಂಡು ಹೋದ್ರೆ ಸಹ ಒಂದೇ ಹೆಜ್ಜೆ ಮುಂದೆ, ಬಹಳ ದೂರ ಇಲ್ಲ. ಬಹಳ ದೂರ ನಾವು ಮಾಡಿದರೆ ಅವನು ದೂರ ಆದ ಹಾಗೆ ಇರ್ತಾನೆ ಅಷ್ಟೇ. ಹತ್ತಿರ ಅಂದ್ರೆ ಹತ್ತಿರ. ಶಬ್ದ ಮತ್ತು ಅರ್ಥ, ನಾವು ನಮ್ಮ ಕಿವಿಯಿಂದ ಕೇಳಿದ ಶಬ್ದ ಮತ್ತು ಆ ಶಬ್ದಕ್ಕೆ ಇರತಕ್ಕ ಅರ್ಥ, ನಾವು ಕಂಡುಕೊಂಡ ಅರ್ಥ, ಇದನ್ನು ನಾವು ಶ್ರವಣಾನುಭವ. ಹೌದಾ? ಹೌದು. ದೇವರಿಗೆ ಕಿವಿ ಇಲ್ಲ, ಒಂದಿಲ್ಲ. ಕಿವಿ, ಶಬ್ದ, ಅರ್ಥ, 3 ಹಂತ. ಇಂದ್ರಿಯ ಬೇಕು, ಆ ಇಂದ್ರಿಯಕ್ಕೆ ಬೇಕಾದ ಒಂದು ವಸ್ತು ಬೇಕು, ಆ ವಸ್ತುವಿಗಂದರೆ ಅದಕ್ಕೊಂದು ಅರ್ಥ ಬೇಕು, ಮಾನಸಿಕವಾದ ಒಂದು ಅರ್ಥ ಬೇಕು. ಕಿವಿ, ಯೋಚನೆ ಮಾಡಿ, ಕಿವಿ, ಶಬ್ದ, ಅರ್ಥ. ಈ ಪ್ರಮೇಯದ ವಿಷಯ ಬೇಡ ಅಂತ ಹೇಳಿದ್ರೆ ಇದಕ್ಕೆ ಏನು ಕಷ್ಟ ಇದೆ. ಇದು ಸುಲಭ ಆದರೆ ಕೇಳಿ ಆಯ್ತಲ್ಲ, ಇದಾಯ್ತು, ಶುರು ಆಯ್ತಲ್ಲ, ಮುಗಿಸುವ. ಸ್ವಲ್ಪ ಕಿವಿ, ಶಬ್ದ, ಅರ್ಥ ಕಷ್ಟ ಆದರೂ ನಮಗೆ ಹೀಗೆ ಕಿವಿ, ಶಬ್ದ. ದೇವರಿಗೆ ಕಿವಿ ಇಲ್ಲ. ಕಿವಿಯ ಜಾಗದಲ್ಲಿ ಯಾವುದಿದೆ? ಶಬ್ದ ಇದೆ. ಅದರ ಅರ್ಥ ಯಾವುದು? ಶಬ್ದಕ್ಕೊಂದು ಅರ್ಥ ಇರಬೇಕಾದ್ರೆ ಅರ್ಥ ಯಾವುದಂದ್ರೆ ಅವನಿಗೆ ಅರ್ಥವೆಲ್ಲವೂ ಶಬ್ದ. ಅರ್ಥ ಎಲ್ಲವೂ ಶಬ್ದ. ಶಬ್ದಕೋಶ ಅಂದ್ರೂ ಒಂದೇ, ಅರ್ಥಕೋಶ ಅಂದ್ರೂ ಒಂದೇ. ಅರ್ಥ ಅಂತ ಹೇಳಿದ್ರೆ ಒಂದು ಶಬ್ದ, ಇನ್ನೊಂದು ಶಬ್ದ ಅಷ್ಟೇ. ಏನು ಅರ್ಥ ಅಂತ ಕೇಳ್ತಾರೆ, ಮತ್ತೊಂದು ಹೇಳ್ತಾನವ. ಮಣ್ಣು ಅಂದ್ರೆ ಎಂಥದ್ದು ಅಂತ ಬಗ್ಗೆ ಹೇಳಿದ್ರೆ, ಭೂಮಿ ಅಂತ ಒಬ್ಬ ಹೇಳಿದ, ಅದೆಂಥದ್ದು? ಮಣ್ಣು ಅಂದ್ರೆ ಏನು? ಅದು ಒಂದು ಪದ, ಅದು ಒಂದು ಶಬ್ದ. ಭೂಮಿ ಅಂದ್ರೆ ಏನು? ಅದು ಒಂದು ಶಬ್ದ. ಶಬ್ದಕ್ಕೆ ಶಬ್ದಕ್ಕೆ ಅರ್ಥ ಆಗುದ? ಅದು ಅರ್ಥ ಆಗುವ ರೀತಿ ಹಾಗೆ, ನಮಗೆ ಅರ್ಥ ಆಗುವ ರೀತಿ ಹಾಗೆ. ಮನಸ್ಸು ಒಂದು ಕಡೆ ಸ್ಟಕ್ ಆದರೆ ಜಡವಾಗ್ತದೆ. ಅದಕ್ಕೋಸ್ಕರ ಮನಸ್ಸು ಚಲಿಸಬೇಕಾದ್ರೆ ಆ ಒಂದು ಆಲೋಚನೆಯಿಂದ ಇನ್ನೊಂದು ಆಲೋಚನೆಗೆ ಮನಸ್ಸು ಚಲಿಸುವಾಗ ಮಧ್ಯದ ಗ್ಯಾಪ್ ಉಂಟಲ್ಲ, ಸಣ್ಣ ಒಂದು ಅವಕಾಶ, ಸ್ಪೇಸ್, ವಂಡರ್ಫುಲ್ ಸ್ಪೇಸ್. ಅದು ಜೀವಂತವಾದ ಅವಕಾಶ, ಅದರಲ್ಲಿ ಎಲ್ಲ ಅರ್ಥಗಳಿರುವುದು. ಆದ್ದರಿಂದ ಇನ್ನೊಂದು ಅರ್ಥ ಹೇಳಿದ್ರೆ ನಮ್ಗೆ ಅರ್ಥ ಆಯ್ತು. ಮಣ್ಣು ಅಂತ ಹೇಳಿದ್ರೆ, ಭೂಮಿ ಅಂತ ಹೇಳಿದ್ರೆ ಅರ್ಥ ಆಯ್ತು. ಘಟ ಅಂತ ಹೇಳಿದ್ರೆ, ಘಟ ಅಂದರೆ ಎಂಥದ್ದು? ಘಟ ಅಂದರೆ ಮಡಿಕೆ. ಈಗ ಅರ್ಥ ಆಯ್ತು. ಎಂಥದ್ದು ಅರ್ಥ ಆಯ್ತು? ಇನ್ನೊಂದು ಪದ ಗೊತ್ತಾಯ್ತು ಅಷ್ಟೇ. ಇನ್ನೊಂದು ಶಬ್ದ ಗೊತ್ತಾಯ್ತು. ಒಂದು ಶಬ್ದ ಅರ್ಥ ಆಗಲಿಲ್ಲ, ಇನ್ನೊಂದು ಶಬ್ದ ಅರ್ಥ ಆಯ್ತಾ? ಹಾಗಾದ್ರೆ ಆ ಶಬ್ದದ ಬದಲಿಗೆ ಮತ್ತೊಂದು ಶಬ್ದ ಹಾಕಿದ್ರೆ ಅರ್ಥ ಆಯ್ತು ಅಂತ ಕೇಳಿದರೆ ಅರ್ಥ ಮತ್ತಾಗ್ತದೆ. ಅದೇ ಇರುವುದು ವಿಷಯ, ಇರುವುದು ಅದು. ನಮ್ಮ ಶ್ರವಣ ಅನುಭವ ಇಷ್ಟು ಸೀಮಿತ. ಒಂದು ಪದಕ್ಕೆ ಇನ್ನೊಂದು ಪದವನ್ನು ಹೇಳಿ ಅರ್ಥ ಮಾಡಿಸುವ ಮಹಾನ್ ಶಾಬ್ದಿಕ ಪ್ರಯತ್ನ ಇದು ದೇವರಿಗೆ ಇಲ್ಲ. ಯಾವುದು? ಈ ಎಂಥದ್ದು ಅರ್ಥಶೂನ್ಯ ವ್ಯವಹಾರ ದೇವರಿಗೆ ಇಲ್ಲ. ದೇವರಿಗೆ ಅರ್ಥ ಅಂದರೆ ಶಬ್ದವೇ. ಯಾಕೆ? ಶಬ್ದ ಅಂದರೆ ಕಿವಿಯೇ. ಶಬ್ದವೇ ಕಿವಿ. ಆ ಶಬ್ದವು ಇನ್ನೊಂದು ಶಬ್ದವನ್ನು ಉಂಟು ಮಾಡಿದರೆ ಅದು ಅದಕ್ಕೆ ಅರ್ಥ. ಶಬ್ದ, ಕಿವಿ, ಶಬ್ದ, ಅರ್ಥ ನಮ್ಮ ಪಾಡು. ದೇವರ ಪಾಡು ಏನು? ಪಾಡು ಕೇಳಬಾರ್ದು. ದೇವರ ಸ್ಥಿತಿ ಏನು ಅಂತ ಕೇಳಿದರೆ ಶಬ್ದ, ಶಬ್ದವೇ ಕಿವಿ, ಅರ್ಥವೆಲ್ಲವೂ ಶಬ್ದಗಳು. ಹಾಗಾದ್ರೆ ಅರ್ಥ ಯಾವುದು? ನಮಗೆ ಅದು ಅರ್ಥ ಆದ ಕೂಡ ನಾವು ಗೊತ್ತಾಯ್ತು, ತೃಪ್ತರ. ಕಿವಿಯಿಂದ ಒಂದು ಶಬ್ದ ಕೇಳುವಾಗ ಅರ್ಥ ಗೊತ್ತಾಗದಿದ್ರೆ ನಮಗೆ ಬಹಳ ಬೇಜಾರ. ಅಂದರೆ ಇನ್ನೊಂದು ಪದ ಸಿಗದೇ ಇದ್ರೆ ಬಹಳ ಬೇಜಾರ. ಅರ್ಥ ಗೊತ್ತಾಗುವುದಲ್ಲ, ಇನ್ನೊಂದು ಪದ ಸಿಗದೇ ಇದ್ರೆ ಬಹಳ ಬೇಜಾರ. ಇನ್ನೊಂದು ಪದ ಹೇಳಿದ್ರೆ ಅರ್ಥ ಆಯ್ತು. ದೇವರಿಗೆ ಹಾಗಲ್ಲ. ಅವನಿಗೆ
ಶಬ್ದವೇ ಕಿವಿ, ಅರ್ಥ ಎಲ್ಲವೂ ಶಬ್ದ. ಹಾಗಾದರೆ ಅರ್ಥ ಯಾವುದು ಸ್ವಾಮಿ? ಏನು ಅರ್ಥದ ಜಾಗ ಒಂದು ಅಲ್ಲಿ ಒಂದು ಬಿಟ್ಟಿತ್ತಲ್ಲ, ಅದು ಖಾಲಿ ಆಯ್ತಲ್ಲ, ಅದು ಯಾವುದು? ಅರ್ಥ ಯಾವುದು ಗೊತ್ತುಂಟ ಅವನಿಗೆ? ದೇವರಿಗೆ ಅರ್ಥ ಯಾವುದು? ಜೀವವೇ ಅವನ ಅರ್ಥ. ಒಂದು ಪದವನ್ನು ಯಾರು ಉಚ್ಚರಿಸಿದ ಆ ಮನುಷ್ಯ ಜೀವ ಉಂಟಲ್ಲ, ಅದುವೇ ಭಗವಂತನಿಗೆ ಅರ್ಥ. ಬೇರೆ ಅರ್ಥ ಅವನಿಗೆ ಬೇಕಾಗಿಲ್ಲ. ಅವನಿಗೆ ಬೇಕಾದ್ದು ಜೀವ. ಜೀವ ಕೊಡ್ಬೋದು. ದೇವರಿಗೆ ಬೇಕಾದದ್ದು ಜೀವ. ಅರ್ಥವೂ ಅಲ್ಲ, ಶಬ್ದವೂ ಅಲ್ಲ. ಅವನ ಅರ್ಥ ಯಾವುದು ಅಂದರೆ ಜೀವವೇ ಅವನ ಅರ್ಥ. ಒಂದು ಪದವನ್ನು ಯಾರು ಉಚ್ಚರಿಸ್ತಾನೆ ಅದರ ಅರ್ಥ ಏನು? ಅದರ ಅರ್ಥ ಯಾರು? ಅವನು ಹೇಳಿದ್ದು ಎಂತ ಬೇಕಾರೋ ಹೇಳಲಿ, ಅವ ಹೇಗೆ ಇದ್ದಾನೆ ಎನ್ನುವುದು ದೇವರಿಗೆ ಬೇಕಾದ. ನೀವು ಹೇಗೆ ಇದ್ದೀರಿ ಅಂತ ಬೇಕಾದ, ನಾನು ಹೇಗೆ ಇದ್ದೇನೆ ಅಂತ ಬೇಕಾದ. ನೀವು ಏನು ಹೇಳ್ತೀರಿ ಅಂತಲ್ಲ, ಅದು ಬೇಕಾಗಿಯೇ ಇಲ್ಲ. ಯಾಕೆಂದ್ರೆ ಅದರ ಅರ್ಥ ನೀವೇ. ನೀವು ಏನನ್ನು ಹೇಳ್ತೀರಿ ಅದರ ಅರ್ಥ ನೀವೇ ಹೊರತು ನಿಮ್ಮ ವ್ಯಾಖ್ಯಾನ ಅಲ್ಲ. ನಿಮ್ಮ ವ್ಯಾಖ್ಯಾನ ಬೇಕಾಗಿಯೇ ಇಲ್ಲ. ಇದು ಹೀಗಿದೆ. ಇದು ಶಬ್ದಾರ್ಥ ಪ್ರಪಂಚಕ್ಕಿಂತ, ಸಾಹಿತ್ಯ ಮೀಮಾಂಸೆಗಿಂತ ಇದು ಮುಂದಕ್ಕೆ ಹೋಗ್ತದೆ. ಇದು ಜೀವನ ಮೀಮಾಂಸೆ, ಜೀವದ ಮೀಮಾಂಸೆ. ಜೀವ ಸಿಗದೇ ಇದ್ರೆ, ಜೀವಾಳ ಸಿಗದೇ ಇದ್ರೆ ದೇವರಿಗೆ ತೃಪ್ತಿ. ಕವಿಗಳಿಗೆ ಹಾಗೆ ಅರ್ಥ ಸಿಕ್ಕಿದ್ದಾರೆ. ಅರ್ಥ ಅಂದ್ರೆ ಎಂತ? ಇನ್ನೊಂದು ಪದ ಮಾಡ ಅಷ್ಟೇ. ಅಂದರೆ ಸೀರಿಯಸ್ ಮತ್ತೇನು ಅಷ್ಟೇ. ಅವಾತೆ ಪಾಪು ಅದು ಅಷ್ಟೇ, ಅದು ಸಾಕು. ಏನು ಹೆಚ್ಚು ಹೋಗಬೇಡ. ಹೆಚ್ಚಿಗೆ ಹೋದರೆ ಜೀವಕ್ಕೆ ಬರ್ತದೆ. ಹೆಚ್ಚಿಗೆ ಹೋದರೆ ಜೀವಕ್ಕೆ ಪ್ರತಿಯೊಂದು ಅಷ್ಟೆಲ್ಲ ಬೇಡ ಅಂತ. ಹೀಗೆ ಒಂದು ವ್ಯಾವಹಾರಿಕ ನಯ ಅಂತ ಹೇಳ್ತೇವೆ ನಾವು. ಇದು ಒಂದು ವ್ಯವಹಾರದ ನಯ. ಅದರ ವ್ಯವಹಾರ ಖಂಡವಟ್ಟೆಲ್ಲ ಅಧ್ಯಾತ್ಮ ಮಾತಾಡಿದ್ದೇವೆ ಹಾಗೆ. ಆದ್ದರಿಂದ ಪ್ರಮೇಯದ ವಿಚಾರ ಹೀಗೆ. ಅದೇನೆಂದರೆ ದೇವರಿಗೆ ಬೇಕಾದದ್ದು ಜೀವ. ಮೀಸಲು ಅಂತ ನೀವು ಹೇಳ್ತಾ ಇರೋದು ಯಾವುದನ್ನು? ಸರ್ವೋತ್ತಮ ವಸ್ತುವಿಗೆ ಬೇಕಾದದ್ದು ಇನ್ನೊಂದು ಸರ್ವೋತ್ತಮ ವಸ್ತುವನ್ನು ಹುಡುಕತಕ್ಕ ಜೀವ, ಮತ್ತೆ ಎಂಥದ್ದು ಅಲ್ಲ. ಆದದ್ದರಿಂದ ಹೇಳ್ತಾ ಇರೋದು ಇದು ಇಂದ್ರಿಯ ವ್ಯಾಪಾರವನ್ನು ಮೀರಿತ್ತು. ಹಾಗೆ ಹೇಳದೆ ಅವರಿಗೆ ವಿಧಿ. ಆದ್ದರಿಂದ ಸರ್ವವ್ಯಾಪಕವಾಗಿರತಕ್ಕ ಒಂದು ಅನುಭವ ಒಬ್ಬನಿಗೆ ಆಗ್ತದೆ. ಸರ್ವಭೂತ ಪರಿಚಯ ಆದರೆ ಅವನು ಮಾತಾಡಿದರೆ ಅದು ಏನು, ಅವನು ಕ್ರಿಯೇಟಿವ್ ಆದರೆ, ಅಂದರೆ ಅವನು ಒಂದು ವೇಳೆ ಮಾತಾಡಬಲ್ಲವ, ಒಂದು ಗ್ರಂಥ ರಚನೆ ಮಾಡಬಲ್ಲವ, ಅವನು ಭಾಷೆಯಲ್ಲಿ ವ್ಯವಹಾರ ಮಾಡಬಲ್ಲವ, ಭಾಷಾ ವ್ಯಾಪಾರ ಮಾಡಬಲ್ಲವನ ಆದರೆ ಅದು ಅವರ್ಣನೀಯವಾಗ್ತದೆ. ಬಸವಣ್ಣನವರ ಒಂದು ವಚನ ಇದೆ, ನಿನಗೆ ಕೇಳಿಲ್ಲವಾಗಿ. ನಿನಗೆ ಅಂದರೆ ಕೂಡಲ ಸಂಗಮ ಅವರ ಇಷ್ಟ ದೈವ. ನಿನಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡು. ಬಸವಣ್ಣನವರಿಗೆ ಲೋಕದಲ್ಲಿ ಕಂಡದ್ದು ಕೇಳಲ್ವ? ಬಸವಣ್ಣನವರಿಗೆ ಒಂದು ಕೇಡು ಕಾಣಲಿಲ್ಲ ಅಂತ ಯಾರಿಗಾದ್ರೂ ಹೇಳುವ ಧೈರ್ಯ ಉಂಟ? ಅವರಷ್ಟು ಕೇಡು ಕಂಡವರಿಲ್ಲ, ಅಷ್ಟು ಕೇಳವರು. ಆದರೆ ಕೂಡಲ ಅವರಿಗೆ ಕಂಡದ್ದು ಎಂಥದ್ದು ಅಂತ ಕೇಳಿದರೆ ಕೂಡಲ ಸಂಗಮ ಇದಾನಲ್ಲ, ಇವನು ದ್ವಂದ್ವಕ್ಕೆ ಮೀರಿದವನು. ಶಬ್ದಾರ್ಥ ಅಂದರೆ ಅದು ದ್ವಂದ್ವ. ಒಂದು ಶಬ್ದಕ್ಕೆ ಒಂದು ಅರ್ಥ ಆಗ್ಬೋದು, ಇನ್ನೊಂದು ಅರ್ಥ ಆಗ್ಬೋದು. ನೋಡಿಕೊಳ್ತೇನೆ ಅಂತ ಹೇಳಿದರೆ ನೋಡಿಕೊಳ್ತೇನೆ ಅಂತೂ ಆಗ್ಬೋದು, ಇನ್ನೆಂಥದ್ದು ಆಗ್ಬೋದು, ನಾನಾ ರೀತಿಯ ಅರ್ಥಗಳಾಗ್ಬೋದು. ಅದು ಹೀಗೆ ಅಂತ ಹೇಳಲಿಕ್ಕೆ ಆಗೋದು. ಒಂದು ಭಾಷೆಯನ್ನು ಮೀರಿದ್ದು, ಅದಕ್ಕೆ ಶಬ್ದಾರ್ಥಗಳ ಹಂಗಿಲ್ಲ. ಆದುದರಿಂದ ಅದಕ್ಕೆ ಕೇಡಿಲ್ಲ. ಕೇಡೆನ್ನುವುದು ಕೇಡು ಒಳಿತು, ಇದು ಸುಖ ದುಃಖ ಇದ್ದ ಹಾಗೆಯೇ ಇದು ಭಾಷೆಯಲ್ಲಿ ಸೃಷ್ಟಿಯಾದ ದ್ವಂದ್ವ. ನಮ್ಮ ಮನಸ್ಸನ್ನು ಭಾಷೆ ಆಳುತ್ತಾ ಇದೆ. ಮನಸ್ಸಿನಲ್ಲಿ ಯೋಚನೆ ಮಾಡೋದು, ಮಾತಾಡೋದಂದ್ರೆ ಒಂದು ಭಾಷೆ ಬೇಕಲ್ಲ, ಎಂಥರ ಒಂದು ಭಾಷೆ ಬೇಕಲ್ಲಪ್ಪ ಮಾತಾಡಲಿಕ್ಕೆ. ಅಂದರೆ ಮನಸ್ಸಿನಲ್ಲಿ ಮಾತಾಡಲಿಕ್ಕೆ
ಒಂದು ಭಾಷೆಯಲ್ಲಿ ಮಾತಾಡಲಿಕ್ಕೆ ಆಗ್ತದ? ಆಗೋದಿಲ್ಲ. ಭಾಷೆಯಲ್ಲಿ ನಾವು ಮಾತಾಡೋದು, ಭಾಷೆಯಲ್ಲಿ ಮಾತಾಡುವಾಗ ಭಾಷೆಯ ಸಂಸ್ಕಾರಗಳೆಲ್ಲವೂ ಅದರಲ್ಲಿ ಬರ್ತದೋ ಇಲ್ಲವೋ? ಭಾಷೆಗೆ ಒಂದು ಸಂಸ್ಕಾರ ಇದೆ, ಅದು ಒಳ್ಳೆಯದು ಕೆಟ್ಟದ್ದು ಇತ್ಯಾದಿ ಇತ್ಯಾದಿ ವಿಂಗಡಿಸಿ ಇಟ್ಟು ಅದು ನಾನಾ ರೀತಿ ಮಾಡಿದೆ, ಅದು ಭಾಷೆ ಮಾಡಿದೆ. ಈ ಭಾಷೆಯ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಏನು ಹೇಳುವುದು, ತುಂಬಿ ತುಳುಕಾಡ್ತಾ ಇದೆ. ಮನಸ್ಸಂದ್ರೆ ಭಾಷೆ, ಭಾಷೆ ಇಲ್ಲದೆ ಯೋಚನೆ ಮಾಡಲಿಕ್ಕೆ ಸಾಧ್ಯ, ಭಾಷೆ ಇಲ್ಲದೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದು ಒಂದು ಭಾಷೆ. ಮಾಡಲಿಕ್ಕೆ ಸಾಧ್ಯ. ಲ್ಯಾಂಗ್ವೇಜ್ is nothing but mind. ಹಾಗಾದ್ರೆ ಇದನ್ನು ಅದಕ್ಕೋಸ್ಕರ ಹೇಳಿದ್ರು, ಇದು ಶಬ್ದಾರ್ಥಗಳ ವ್ಯಾಪಾರದಲ್ಲಿ ಸಿಕ್ಕಿಬಿದ್ದಿದ್ದೀವಿ. ಹೇಳಿದ್ದನ್ನೇ ಹೇಳ್ತಾ ಇರೋದು, ಹೇಳಿದ್ದನ್ನೇ ಕೇಳ್ತಾ ಇರೋದು. ಒಳ್ಳೆದಾಗಿದೆ ಇಲ್ಲ ಸರಿ, ಏನು ಮೀರುವುದು ಯಾವಾಗ? ಈ ಶಬ್ದಾರ್ಥಗಳ ಗೋಜನ್ನು ಮೀರುವುದು ಯಾವಾಗ? ದ್ವಂದ್ವವನ್ನು ಮೀರುವುದು ಯಾವಾಗ? ಅದನ್ನು ಸೂಚಿಸುವುದಕ್ಕೋಸ್ಕರ ಹೇಳೋದು. ಅವನಿಗೆ ಇದರ ಲೆಕ್ಕ ಇಲ್ಲ, ಅವನಿಗೆ ಕೇಡಿಲ್ಲ ಅಂತ. ಕೇಡಂದ್ರೆ ಎಂತದ್ದು ಸ್ವಾಮಿ? 2 ಅಕ್ಷರ, 2 ಅಕ್ಷರ. ಇಷ್ಟೆಲ್ಲ ಆಗ್ತದೆ, ಹೌದು ಇಷ್ಟೆಲ್ಲ ಆಗುದೆಲ್ಲ ಕೇಳಿ, ಇಷ್ಟೆಲ್ಲ ಎಂತ ಮಾಡೋದು? ಇಷ್ಟೆಲ್ಲವೂ ಉಂಟಲ್ಲ, ಇಷ್ಟೆಲ್ಲವೂ ಭಾಷೆಯೇ. ಗಾಢ ನಿದ್ರೆಯಲ್ಲಿ ದೇವರ ದಯದಲ್ಲಿ ಬರ್ತದೆ, ಮಾತ್ರ ತಗೊಳ್ಳದೆ ಕೆಲವರಿಗಾದ್ರೂ ಬರ್ತದೆ. ಗಾಢ ನಿದ್ರೆ, ಅಲ್ಲಿ ಭಾಷೆ ಉಂಟ, ಏನು ಮತ್ತೆ ಪ್ರಜ್ಞೆ ಉಂಟ? ಅದೂ ಇಲ್ಲ. ಸುಖ ಉಂಟು ಅಂದ್ರೆ ಅದಕ್ಕಿಂತ ದೊಡ್ಡ ಸುಖವೇ ಇಲ್ಲ. ಸರಿ, ಎಂತ ಮಾಡುದು ಇದಕ್ಕೆ? ಯಾವುದಕ್ಕೆ? ಈ ಅನುಭವಕ್ಕೆ ಎಂತ ಮಾಡುದು? ಯಾರೋ ಹೇಳಿದ್ದಲ್ಲ ಇದು ಕಟ್ಟುಕತೆಗೆ. ಇದು ಪ್ರತಿಯೊಬ್ಬರ ಪ್ರತಿನಿತ್ಯದ ಕೆಲವು ಕ್ಷಣಗಳಾದರೂ ಎಲ್ಲರಿಗೂ ಬಹಳ ಚೆನ್ನಾಗಿ ನಿದ್ರೆ ಬಂದರೆ ಲೋಕ ಚೆನ್ನಾಗಿ, ನಿದ್ರೆ ಬಾರದೇ ಇದ್ದದ್ರಿಂದಲೇ ಉಳಿದವರು ನಿದ್ರೆ ಮಾಡೋದನ್ನು ಕಂಡರೆ ಅವರಿಗೆ ಸಿಟ್ಟು. ಹೀಗೆ ಈಗಿರೋದು ಲೋಕದ ಪರಿಸ್ಥಿತಿ ಹೀಗಿದೆ. ಇದನ್ನು ದುರಸ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಇರುವುದೇ ನಮಗೆ ಆಗದೇ ಇದ್ದದ್ದು ಅವನಿಗೆ ಆಯ್ತಲ್ಲ, ಅಷ್ಟೇ. ಹೀಗಿದೆ. ಆದ್ದರಿಂದ ಗಾಢ ನಿದ್ರೆಯಲ್ಲಿ ಏನೂ ಇಲ್ಲವಲ್ಲ. ವ್ಯಕ್ತಿತ್ವ ಉಂಟ? ವ್ಯಕ್ತಿತ್ವವೇ ಇಲ್ಲ. ಯಾರ್ಯಾರು ಅಂತ ಗೊತ್ತುಂಟ? ಪತಂಜಲಿಗೆ ಇದು ಬಹಳ ಇಷ್ಟ. ಗಾಢ ನಿದ್ರೆ ಚಿತ್ತವೃತ್ತಿ ನಿರೋಧ ಮಾಡಿದರೆ ಉಂಟಾಗುವುದು ಅದೇ ಯೋಗ. ಚಿತ್ತವೃತ್ತಿ ನಿರೋಧ, ಚಿತ್ತವೃತ್ತಿಗಳನ್ನೆಲ್ಲ, ಚಿತ್ತವೃತ್ತಿ ಅಂದರೆ ಮನಸ್ಸಿನಲ್ಲಿ ಬರತಕ್ಕ ಸತತವಾದ ಆಲೋಚನೆಗಳು. ಎಲ್ಲಿಂದ ಬರ್ತದೋ ಎಲ್ಲಿಗೆ ಹೋಗ್ತದೋ ಅವನಿಗೆ ಗೊತ್ತಿಲ್ಲ. ಅದು ಬರ್ತಾರೆ, ಅದನ್ನು ನಾವು ತೆಕ್ಕೊಳ್ಳೋದು ಯಾಕೆ? ನಾವು ಅದನ್ನು ವಹಿಸಿಕೊಳ್ಳುವುದು ಯಾಕೆ? ನನ್ನ ಮನಸ್ಸು ಅಂತ ಇದ್ದದ್ರಿಂದ ನನ್ನ ಮನಸ್ಸಿಗೆ ಬಂತು ಬಹಳ ಕೆಟ್ಟ ಕೆಟ್ಟ ಯೋಚನೆ, ಕೆಟ್ಟದ್ದೇ ಬರುವುದು. ಧ್ಯಾನ ಮಾಡಲಿಕ್ಕೆ ಕೂತ್ರೆ ಗೊತ್ತಾಗ್ತದೆ, ಇಲ್ಲದ್ರೆ ಗೊತ್ತಾಗುತ್ತೆ. ಬಂದರೆ ಹೋಗ್ತದೆ. ಧ್ಯಾನ ಮಾಡೋದಕ್ಕೆ ಕೂತ್ರೆ ಬೇಡದಿದ್ದದೆ ಬರ್ತದೆ. ಇದೆಲ್ಲ ಅನುಭವಿಸಿ ನಾನು ಹೇಳು ಏನು ಎಲ್ಲ ಕಥೆ. ಇಷ್ಟು ಕೆಟ್ಟದಿಲ್ಲ ನನ್ನ ಹತ್ರ ಉಂಟು ಅಂತ ಗೊತ್ತಾಗಬೇಕಾದ್ರೆ ಧ್ಯಾನ ಮಾಡಬೇಕು. ಎಲ್ಲ ಮಾಡಿ ಒಂದು 4 ಪ್ರಾಣಾಯಾಮ ಮೇಲೆ ಎಲ್ಲ ಮಾಡಿ ಕೂತ್ರೆ ಅಷ್ಟರವರೆಗೆ ಬಾರದೇ ಇದ್ದದ್ದು ನೀನು ಧ್ಯಾನಕ್ಕೆ ಕೊಟ್ಟಿದೆಯಾ? ಈಗ ನಾನಿದ್ದೇನೆ ಹಾಜರುಂಟ, ಭಯಂಕರ ಕೆಟ್ಟದೆ ಅಲ್ವ? ನನಗಾಯ್ತು, ನಾನು ಧ್ಯಾನ ಬಿಡುವುದೇ ಒಳ್ಳೆಯದು. ಯಾಕಂದ್ರೆ ಇದನ್ನು ಮಾಡಿದ್ರಿಂದಲೂ ಅದರ ಪರಿಚಯ ಆಗಲಿ ಪ್ರಾರಂಭ ಆಗುತ್ತೆ. ಮತ್ತೆ ನೋಡಿ, ಅದು ಹೆದರಿ ಉಪಯೋಗ ಇಲ್ಲ, ಅದು ನಮ್ಮದೇ. ಪ್ರತಿಯೊಬ್ಬರ ಸ್ಥಿತಿಯು ಹೀಗೆ ಇದೆ. ನೋ ಬಡಿ ಸ್ಪೆಷಲ್, ನಿಸರ್ಗ ಸಹಜವಾಗಿರತಕ್ಕ ಸಂಗತಿ. ಹೆದರಿದ್ರೆ ಹೋಗ್ತದೆ ಅದು. ಹಾಗೆ ಅದರೊಟ್ಟಿಗೆ ಹೋರಾಟ ಮಾಡಿದರೆ ಯಾರೊಟ್ಟಿಗೆ ಮಾಡೋದು? ನಮ್ಮ ಮನಸ್ಸಿನ ಒಟ್ಟಿಗೆ ನಾವು ಹೋರಾಡುವುದಕ್ಕೆ ಅರ್ಥ ಉಂಟಾ? ಈ ಮಾತಿಗೊಂದು ಅರ್ಥ ಉಂಟಾ? ಆದರೆ ಪ್ರತಿಯೊಬ್ಬರು ಅವರವರಲ್ಲಿ ಅವರವರು ಇನ್ನೊಬ್ಬರೊಟ್ಟಿಗೆ ಅಲ್ಲ ಹೋರಾಡ್ತಾ ಇರ್ತಾರೆ. ಹೊರನೋಟಕ್ಕೆ ಹೇಗೆ ಬೇಕಾದರೂ ಇರ್ಬೋದು, ಒಳಗೆ ಕುರುಕ್ಷೇತ್ರವೇ. ಹೀಗೆ ಇದೆ ಪರಿಸ್ಥಿತಿ, ಹೀಗೆ ಇದೆ. ಅದರಿಂದ ಗಾಢ ನಿದ್ರೆಯಲ್ಲಿ ಆಲೋಚನಾ ಪರಂಪರೆಗೆ ಪೂರ್ಣ ವಿರಾಮ. ಪ್ರಕೃತಿಯೇ ನಮಗೆ ಕೊಟ್ಟದ್ದು, ಪ್ರಕೃತಿಯ ಮಡಿಲು ತಾಯಿ ಅಂತ ಹೇಳುವುದು ಅದಕ್ಕೆ. ಗಾಢ ನಿದ್ರೆಯಲ್ಲಿ
ವ್ಯಕ್ತಿತ್ವವೇ. ಪತಂಜಲಿಯ ಭಾಷೆಯಲ್ಲಿ ಒಂದು ವ್ಯಾಖ್ಯಾನ ಇದೆ, ಅವನು ಅದಕ್ಕೆ ಬರೀತಾನೆ. ಅವನಿಗೆ ಇದಕ್ಕೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಬಹಳ ಇಷ್ಟ. ಏನಂದರೆ ಪತಂಜಲಿಯಲ್ಲಿ ವ್ಯಾಖ್ಯಾನಕಾರರು ಗಾಢ ನಿದ್ರೆಯಲ್ಲಿ ಸಂಬಂಧಗಳೇ ಇಲ್ಲ, ಆದದ್ದರಿಂದ ಸುಖ ಅಂತ ಅಂತ ಹೇಳುತ್ತೆ. ಸಂಬಂಧವೇ ಇಲ್ಲ. ಎಂಥ ಸಂಬಂಧ? ಗಂಡನಲ್ಲ, ಮತ್ತೆ ನಿದ್ರಾಳು ಅಷ್ಟೇ. ಎಚ್ಚೆತ್ತರ ಮೇಲಲ್ಲ ಗಂಡನೋ ಹೆಂಡತಿ ಅಂತಾಗು. ನಿದ್ರೆಯಲ್ಲಿ ಗಂಡನಲ್ಲ, ಹೆಂಡತಿ ಇಲ್ಲ, ತಂದೆ ಇಲ್ಲ, ಮಗನಲ್ಲ, ಯಾರು ಅಲ್ಲ, ಆದದ್ದರಿಂದ ಸುಖ. ಸಂಬಂಧ ಅತೀತ ಸ್ಥಿತಿ. ಪ್ರತಿಯೊಬ್ಬನಿಗೂ ಈ ನಿದ್ರೆ ಬಾರದಿದ್ದರೆ ಸಂಬಂಧ ಹಾಳಾಗ್ತದೆ. ಏನ್ ಮಾಡ್ತೀರಿ? ಈಗ ಉಂಟಲ್ಲಪ್ಪ ಜೀವನ, ಹೀಗೆ ಇದೆ. ದೇವರಿಗೆ ಇದು ಈ ಪಾಡಿಲ್ಲ, ಇದು ಇಲ್ಲ, ಕೇಡೇ ಇಲ್ಲ. ಅದು ಭಾಷೆಯಲ್ಲಿ ಉಂಟಲ್ಲ. ಅದರಿಂದ ಬಸವಣ್ಣ ನನಗೆ ಈಗ ಗೊತ್ತಾಯ್ತು. ಆ ಇಂಪೆಟಸ್ ಎಂತ ಹೇಳುವುದಕ್ಕೆ ಒಂದು ಉತ್ತೇಜನ, ಮನುಷ್ಯವಾದ. ಒಲಿದಂತೆ ಹಾಡುವೆ, ನಾನು ಒಲಿದಂತೆ ಹಾಡುವೆ. ಬಹಳ ಯೋಚನೆ ಮಾಡಿ ಅಲ್ಲ, ಬಹಳ ಯೋಚನೆ ಮಾಡಿ ಮನುಷ್ಯಕರನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಬರೆಯುವುದು. ಅವರು ಅಂತಮೂರ್ತಿಯವರು ಏನು ಹೇಳ್ಯಾರ, ಇನ್ನೊಬ್ಬರು ಏನು ಹೇಳ್ಯಾರ, ಗಿರಟ್ಟಿ ಗೋವಿಂದದಾಸರು ಏನು ಹೇಳ್ಯಾರ, ವರದರಾಜಚಂದ್ರಗಿರಿ ಅವರು ಏನು ಹೇಳ್ಯಾರ. ಹೋಯ್ತು ಆ ವ್ಯವಹಾರವೇ ಬಿದ್ದು ಹೋಯ್ತು. ಬಸವಣ್ಣನ ಕನ್ನಡ ಅಂದ್ರೆ ಎಂಥದ್ದು, ಅಕ್ಕಮಹಾದೇವಿಯ ಕನ್ನಡ ಅಂದ್ರೆ ಎಂಥದ್ದು, ಏನು 12ನೇ ಶತಮಾನದಲ್ಲಿ ಕನ್ನಡ ಅಂದ್ರೆ ಎಂಥದ್ದು, ಕೂಡಲ ಸಂಗನ ನಿಲುವು ಕನ್ನಯ್ಯ ಸ್ನೇಹದಂತೆ ಹೇಳಿದ್ದಾರೆ. ಅದು ಕೃಷ್ಣ ಗೋಪಿ ಸಂಬಂಧದ ನೆನಪನ್ನು ಕೇಳಿಲ್ಲದವನನ್ನು ನೋಡಿದರೆ ಗೊತ್ತಾಗುತ್ತೆ. ಆಗ ಅಷ್ಟು ಅದ್ಭುತವಾಗಿರತಕ್ಕ ಏನು ಕ್ರಿಯೇಟಿವಿಟಿ ಉಂಟಾಗ್ತದೆ. ನಾವು ಸೃಷ್ಟಿಶೀಲತೆ ಅಂತ ಹೇಳ್ತೇವಲ್ಲ, ಅದು ಎಲ್ಲದರ ಒಟ್ಟಿಗೆ ಇರತಕ್ಕ ಸಂಬಂಧದ ಅರಿವು. ಅದು ಉಂಟಾದವ ಮಾತಾಡಿದರೆ, ಅದು ಉಂಟಾದವ ಬರೆದ್ರೆ, ಅದು ಉಂಟಾದವ ಸುಮ್ಮನೆ ಇದ್ರು ಸಾಕು. ಅದರ ರೀತಿಯ ಇದು ವ್ಯಾಸರಲ್ಲಿ, ಇದು ಭಾಗವತ ಸ್ವಲ್ಪ ಬ್ರಾಹ್ಮಣ ಬ್ರಾಹ್ಮಣ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಬೇರೆ ಜಾತಿ ಇದ್ದರೆ ಜಗಳ. ಒಬ್ಬ ಬ್ರಾಹ್ಮಣ ಇದ್ದ, ಅವನು ಏನು ಮಾಡ್ತಾ ಇದ್ದ, ಒಳ್ಳೆಯವ, ಸಾಧು ಎಲ್ಲ ಮಾಡ್ತಾ ಇದ್ದ, ವೇದಾಧ್ಯಯನ ಎಲ್ಲ ಮಾಡ್ತಾ ಇದ್ದ. ಕಾಡಿಗೆಲ್ಲ ಹೋಗ್ತಾ ಇದ್ದ, ಅಲ್ಲಿ ಸಮಿಧ ದರ್ದ ಎಲ್ಲ ತಗೊಂಡು ಬರ್ತಾ ಇದ್ದ. ಸಾತ್ವಿಕ ಬ್ರಾಹ್ಮಣ ಮಾಡ್ತಾ ಇದ್ದ. ಒಂದು ದಿನ ಕಾಡಿಗೆ ಹೋದ, ಯಾವತ್ತಿನ ಹಾಗೆ ಹೋಗಿ ನೋಡಿದರೆ ಒಂದು ನೋಡಬಾರದ ದೃಶ್ಯ ಅಂತ ಹೇಳುವುದು ಒಂದು ಕಾರಣಕ್ಕೆ ನೋಡಿ. ಏನು ನೋಡಿದ? ಒಬ್ಬ ಲಂಪಟ ಮನುಷ್ಯ ಇದ್ದ, ಹೊರಟುಗಳು ಹೆಂಗಸಿತ್ತು, ಮದ್ಯದ ಪಾತ್ರ ಇತ್ತು, ಬಟ್ಟೆ ಇರಲಿಲ್ಲ, ಕುಡಿತಾ ಇದ್ರು, ಉನ್ಮತ್ತರಾಗಿದ್ದರು. ಈ ದೃಶ್ಯವನ್ನ ನೋಡಿದ. ಶ್ರವಣ ಅಲ್ಲ, ಚಾಕ್ಷುಷ ನೋಡಿದ. ನೋಡಿ ಏನಾಯ್ತು? ಒಂದು ಕ್ಷಣದಲ್ಲಿ ಅವನಿಗೆ ಅನ್ನಿಸಿತು, ನನ್ನ ಜೀವನ ಸಪ್ಪೆಯಾಗಿ ಹೋಯ್ತು. ಅನುಭವಿಸಬೇಕಾದನ್ನು ಅನುಭವಿಸಲೇ ಇಲ್ಲ. ಮದ್ದಾನೆಗಳು ಮದ ಬಂದಾಗ ಮರದ ಕೊಂಬೆ ರೆಂಬೆಗಳನ್ನು ಮುರಿದು ಬಿಸಾಡುವುದು ಯಾಕೆ ಅಂತ ಆಗ ಅವನಿಗೆ ಗೊತ್ತಾಯಿತು, ಎಲ್ಲ ಗೊತ್ತಾಯ್ತು. ಪರವಶನಾದ. ಇದುವರೆಗಿನ ಈ ವೇದಾಧ್ಯಯನ ಮತ್ತೇನು ಅಧ್ಯಯನ ಮಾಡಿದ್ರಿಂದ ವೇದದಲ್ಲಿ ಎಂತ ಇರುವುದು? ಸ್ವಾದಿಷ್ಠಯ ಮದಿಷ್ಠಯ ಪವಸ್ವ ಸೋಮಧಾರಯ ಇಂದ್ರಾಯ ಪಾತವೇ ಸುತ. ಸ್ವಾದಿಷ್ಟವಾದ ಮದಿಷ್ಠವಾದ ಮಾದಕವಾದ ಸೋಮರಸವನ್ನು ಇಂದ್ರನಿಗೆ ಓಹೋ
ನಾವು ಕುಡಿಯುವುದು ಬಿಟ್ಟು ಇಂದ್ರನಿಗೆ ಅರ್ಪಿಸಿದೆವು ಅಂತ ಹೊಸ ವ್ಯಾಖ್ಯಾನಗಳು ಪ್ರಾರಂಭ ಆಯಿತು. ನೋಡದಿದ್ದರೆ ಈ ವ್ಯಾಖ್ಯಾನ ಉಂಟಾಗ್ತಿರ್ಲಿಲ್ಲ. ನೋಡದೇ ಇರ್ಲಿಕ್ಕಾಗ್ತದ? ಈ ಲೋಕದಲ್ಲಿ ಬಂದ ಮೇಲೆ ನೋಡದೇ ಇರ್ಲಿಕ್ಕಾಗ್ತದೆ? ನೋಡಿದ್ರೆ ಹೀಗೆ ಆಗದೇ ಇರ್ಲಿಕ್ಕಾಗ್ತದ? ಅಲ್ಲಿ ಅವರು ಹಾಗೆ ಮಾಡ್ತಾರೆ. ಅಮೆರಿಕದಲ್ಲಿ ನಾನು ಒಂದು ಕಡೆ ಕರ್ಕೊಂಡು ಹೋಗಿ ಒಂದೇ ದಿನ ಇದ್ದದ ನಾವು. ಅದಕ್ಕೆ ಏನು ಹೆಸರು ಅಂತ ಕೇಳಿದೆ. ಅದು ಸಿನ್ ಸಿಟಿ ಇದೆ. ಹೆಸರೇ ಹಾಗೆ, ಏನು ಪಾಪ ಪಟ್ಟಣ, ಪಾಪದ ಪಟ್ಟಣ, ಪಾಪದ ಪಟ್ಟಣ. ಅದು ಏನಂದ್ರೆ ಸಿನ್ ಸಿಟಿ ಅಂತ. ಅದು ಇಲ್ಲೇ ಉಂಟದು, ಲಾಸ್ ಏಂಜಲಸ್ ಹತ್ರ ಇಲ್ಲೇ ಉಂಟು. ಅಲ್ಲಿ ಇದ್ದದ್ದು ಬಿಟ್ಟರೆ ಬೇರೆ ಏನು ಮಾಡಲಿ ಒಟ್ಟಿಗೆ ಇನ್ನು ಕೆಲವರಲ್ಲಿ ಅದೇ ಹೀಗೆ ಇದೆ. ಉಚ್ಛೃಂಖಲವಾಗಿರತಕ್ಕ ಸಂಯಮ ಎನ್ನುವುದು ಕಟ್ಟಿ ಹೋಯಿತು. ಪ್ರಜ್ಞಾಪೂರ್ವಕವಾಗಿ ನಾವು ಏನನ್ನೆಲ್ಲ ಮಾಡುತ್ತೇವೆ ಅದು ಎಲ್ಲದಕ್ಕೂ ಕೂಡ ಪ್ರತಿರೋಧ ಆ ಪ್ರಜ್ಞೆಯ ಒಳಗಡೆಯಿಂದಲೇ ಉಂಟಾಗ್ತದೆ. ಭಗವಂತನ ಅನುಗ್ರಹ ಇಲ್ಲದಕ್ಕೆ ಸಂಯಮ ಮಾಡಲಿಕ್ಕೆ ಸಾಧ್ಯ. ಸತ್ಯದ ಆಕರ್ಷಣೆ ಧ್ಯಾನಕ್ಕೆ ಬಾರದಿದ್ದರೆ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾಡಿದರೆ ಕೂತ್ಕೊಳ್ಬೋದು, ಆಕರ್ಷಣೆ ಉಂಟಾಗುತ್ತೆ. ಅದಕ್ಕೂ ಅಷ್ಟೇ, ಇದಕ್ಕೂ ಅಷ್ಟೇ, ಸತ್ಯಕ್ಕೂ ಅಷ್ಟೇ, ದೇವರಿಗೂ ಅಷ್ಟೇ, ಅಧ್ಯಾತ್ಮಕ್ಕೂ ಅಷ್ಟೇ, ಲೌಕಿಕಕ್ಕೂ ಅಷ್ಟೇ. ಹೀಗೆ ಮನೆಯಿಂದ ಬಿಟ್ಟು ಹೋದವನು ಕಾಡಿನಲ್ಲಿ ಈ ದೃಶ್ಯವನ್ನು ನೋಡಿ ಕನ್ಯಾಕುಬ್ಜದ ಈ ಅಜಾಮಿಳ ಎನ್ನುವ ಬ್ರಾಹ್ಮಣ ಮನೆಗೆ ಮತ್ತೆ ಮರಳಲಿಲ್ಲ. ಮದ್ಯಪಾನ ಮಾಡಿದ, ಸಹವಾಸ ಮಾಡಿದ, ಎಲ್ಲ ಆಯಿತು. ಅವಳನ್ನೇ ಮದುವೆ ನೋಡಿದ್ದು ಸಾರ್ಥಕ ಆಯ್ತು. ಮಕ್ಕಳು ಕಾಡಿನಲ್ಲಿ ಅಲ್ಲಿಯೇ ಇದ್ದ. ಕಾಡು ಮನುಷ್ಯನ ಹಾಗೆ ಇದ್ದ. ವೇದಾಧ್ಯಯನ ಎಲ್ಲ ತೆಗೆದು ಹೋಯ್ತು. ಮಕ್ಕಳಾಯ್ತು. ಕೊನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟ. ಅದಕ್ಕಿಂತ ಮುಂಚೆ ಇದ್ದ ಮಕ್ಕಳಿಗೆ ಏನು ಹೆಸರಿಟ್ಟ ಅಂತ ಭಾಗವತ ಏನು ಹೇಳೋದಿಲ್ಲ. ಅಂದರೆ ಅದು ನಿಮಗೆ ಬೇಡ, ಅದು ಜೋಯಿಸರಿಗೆ ಸಾಕಾಗ. ನಿಮಗೆ ಈಗ ಬೇಕಾದ್ರೆ ನಮಗೀಗ ಬೇಕಾದ್ರೆ ಅಂತ ಇದು ಹೆಸರಿ ನಾರಾಯಣ ಅಂತ ಹೆಸರಿ. ವಯಸ್ಸಾಯ್ತು, ಮುಪ್ಪು ಬಂತು. ಮನೋಧರ್ಮ ಹೀಗೆ ಇತ್ತು. ಏನು ತಾನು ಮಾಡಿದ್ದಕ್ಕೆ ಯಾವ ಪಶ್ಚಾತ್ತಾಪವು ಏನು ಬಂದ ಹಾಗೇನು ಇಲ್ಲ. ತಪ್ಪಿ ಇಲ್ಲ, ಇರಬೇಕಾದ್ರೆ ಹಾಗೆ ಎಲ್ಲ ನಾವು ಮನಸ್ಸಿನಲ್ಲಿ ಮಾಡಿಕೊಳ್ಳೋದು. ಮನಸ್ಸಿಗಿರತಕ್ಕ ಒಂದು ಪ್ರಚಂಡವಾದ ಸಾಮರ್ಥ್ಯ ಉಂಟಲ್ಲ, ಆ ಸಾಮರ್ಥ್ಯವನ್ನು ನಾವು ಸೃಷ್ಟಿಶೀಲವಾಗಿ ನೋಡದೇ ಇದ್ದರೆ ಆ ಸಾಮರ್ಥ್ಯಕ್ಕೆ ಸಿಕ್ಕಿ ಹತರಾಗ್ತೇವೆ. ನಮ್ಮ ಮನಸ್ಸನ್ನು ನಾನು ಬೃಹಸ್ಪತಿಯಿಂದ ನೀವು ತಿಳ್ಕೊಳ್ಳೋದಕ್ಕೆ ಯಾವ ಅಡ್ಡಿಯೂ ಇಲ್ಲ. ಯಾರೂ ಏನೂ ತೊಂದರೆ ಇಲ್ಲ. ಏನು ಬೇಕಾದರೂ ನಮ್ಮ ಮನಸ್ಸಲ್ಲಿ ನಾವು ತಿಳ್ಕೊಳ್ಬೋದು. ತಿಳ್ಕೊಂಡೇ ಇದ್ದೇವೆ, ಯಾಕಂದರೆ ಕ್ಷೇಮವಾಗಿರ್ಬೋದು. ಸುಮ್ಮನೆ ಬಿಟ್ಟರೆ ಲೋಕದಲ್ಲಿ ಹೀಗೆಲ್ಲ ಉಂಟಲ್ಲ ಅಂತೇಳಿ ಈಗ ಯೋಚನೆ ಮಾಡುವುದಕ್ಕೆ ಪ್ರಾರಂಭಿಸಿದರೆ ಉದ್ವೇಗ ಉಂಟಾಗ್ತದೆ. ಉದ್ವೇಗ ಯಾರಿಗೆ ಬೇಕಾಗಿದೆ? ಮತ್ತೇನು, ಏನಿಲ್ಲ, ಒಳ್ಳೆಯದು, ತೊಂದರೆ ಇಲ್ಲ. ನಮಗೆ ಉಂಟಲ್ಲ, ಸಾಕು. ನಮಗೆ ಬೇಕಾದ ರೀತಿ ನಮಗೆ ಮಾಡಿಕೊಳ್ಳುವುದು. ಏನು ಸ್ವಾತಂತ್ರ್ಯವನ್ನು ಕೊಟ್ಟು ನಿಸರ್ಗ ಅಥವಾ ಭಗವಂತ ನಮಗೆ ನಿಮಗೆ ಬೇಕಾದ ರೀತಿಯ ಸ್ವಾತಂತ್ರ್ಯವನ್ನು ನೀವು ಮಾನಸಿಕವಾಗಿ ಮಾಡಿಕೊಳ್ಬಹುದು ಅಂತ ಸ್ವಾತಂತ್ರ್ಯವನ್ನು ಕೊಟ್ಟು ನಮ್ಮನ್ನು ಆಡಿಸುವುದು ನೋಡಿ. ಮುಪ್ಪು ಬಂತು, ಸಾವಿನ ಗಳಿಗೆ ಬಂತು. ಬಂದಾಗ ಕಣ್ಣು ಬಿಟ್ಟು ನೋಡಿದರೆ ಬೇರೆ ಯಾವುದು ಕಾಣುವುದಿಲ್ಲ. ಮನೆ, ಗೋಡೆ, ಅದು ಇದು ಯಾವುದು ಕಾಣುವುದಿಲ್ಲ. ಮತ್ತೆ ಯಾವುದು ಕಾಣುತ್ತದೆ ಅಂದರೆ ಪಾಶ ಹಿಡಿದುಕೊಂಡು ಬಂದ ಯಮದೂತರು, ಕರಾಳ ಘೋರಾಕೃತಿಯ ಯಮದೂತರು ಎದುರಿಗೆ ಬರ್ತಾ ಇಬ್ಬರು ನಿಂತಿದ್ದಾರೆ. ಒಬ್ಬ ಸಾವುದೂತ ಎದುರಿಕೊಂಡು ಹೋಗಿ ಇಬ್ಬರು ನಿಂತಿದ್ದಾರೆ. ಪಾಶ ಹಿಡ್ಕೊಂಡು ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂದರೆ ಯಾರು ಕೂಡ ನನಗೆ ಪಾಶ ಗೀಶ ಏನು ಬೇಡ, ನಾನು ಬರ್ತೇನೆ ನಿಮ್ಮೊಟ್ಟಿಗೆ ಅಂತ ಹೇಳುವ ಒಂದು ಜೀವ ಉಂಟ. ಮತ್ತೇನು, ಎಳ್ಕೊಂಡೇ ಹೋಗುದು, ದರ ದರ ದರ. ಅದಕ್ಕೆ ಹೇಳುದು ಯಮ ಪಾಶ ಅಂತ. ನಾಚಿಕೆ ಆಗ್ಬೇಕು ನಮಗೆ. ನಿನ್ನ ಪಾಶ ಬೇಡ ಮಾರಾಯ, ನಾನು ಬರ್ತೇನೆ ನಿನ್ನ ಒಟ್ಟಿಗೆ, ಸ್ವಲ್ಪ ಸಮಯ ಕೊಡು. ಅದು ಇಲ್ಲವೇ ಇಲ್ಲ. ಅದು ಸಮಯ ಬರುವಾಗ ಯಮದೂತರು ಹೆದರಿ ಭಯ ಆಯ್ತು. ಆಗ ಭಯ ಆಯ್ತು. ಆಗ ಮಗನನ್ನು ಕರೆದ. ಅವನ ಹೆಸರು ನಾರಾಯಣ. ಓ ನಾರಾಯಣ ಅಂತ ಕರೆದ. ಹೇಗೆ ಕರೆದನೋ
ಭಗವಂತನದ್ದು ಕರೆದದ್ದು ಹೌದು. ಕರೆಯುವುದಕ್ಕೆ ಕಾರಣವಾದದ್ದು ಯಮದೂತರ ದರ್ಶನ, ಅದು ಹೌದು. ಯಮದೂತರು ಹೇಗೆ ನಿಮಗೆ ಯಾರನ್ನು ಬೇಕಾದ್ರೆ ಇವನು ನಮ್ಮ ನಮ್ಮ ಸ್ವತ್ತು ಕರ್ತವ್ಯ ನಾವು ಮಾಡಬೇಕಾದ್ರು ವಿಕ್ಟಿಮ್ ಹೇಳ್ಕೊಂಡು ಹೋಗ್ಬೇಕು ಅಂತ ಮಾಡ್ತಾ ಇದ್ರೆ ವಿಷ್ಣು ದೂತರು ಬಂದರು ಅಂತ ಭಾಗವತ. ಅವರು ಹೇಗೆ ಇದ್ದಾರೆ ಅಂದ್ರೆ ಯಮದೂತರಿಗೆ ತೀರ ವ್ಯತಿರಿಕ್ತವಾಗಿ ಗೋಪಿಚಂದನ ದ್ವಾದಶ ನಾಮ ಹೆಜ್ಜೆ ಇದೆಲ್ಲ ಹೇಳುವುದು ನಾವು ಎಲ್ಲ ಹಾಕಿಕೊಂಡು ಏನೋ ಒಂದು ಒಬ್ಬರನ್ನು ನೋಡುವಾಗಲೇ ಒಬ್ಬ ಆಚಾರವಂತ ಮನುಷ್ಯ ಅಂತ ಒಂದು ಸಾತ್ವಿಕ ಕಳೆ, ವೈಷ್ಣವ ಕಳೆ ಎಲ್ಲ ಇರುವ ಹಾಗೆ ಬಂದಿದ್ದಾರೆ. ಯಮದೂತರಿಗೆ ಆಶ್ಚರ್ಯ, ನೀವೇನಿಲ್ಲಿ ನೀವೇನಿಲ್ಲಿ ಬಹಳ ಚೆನ್ನಾಗಿದೆ, ನೀವು ಇಲ್ಲಿ ಬರಬಾರ್ದಲ್ಲಪ್ಪ ಅಂತ ದಾನ ಮೂಡು, ನೀವೇನು ಇಲ್ಲಿ ಅವರೇ ಆಶ್ಚರ್ಯ, ಇಷ್ಟು ಕರೆಯುವ ಆಶ್ಚರ್ಯ, ನೀವೇನಿಲ್ಲಿ ಯಮದೂತರು, ಇದು ನಮ್ಮ ಜೀವ ಅಂತ, ಈ ಜೀವ ನಮ್ಮದು ಅಂತ ಯಮದೂತರಿಗೆ ಭಯಂಕರ ಆಶ್ಚರ್ಯ. ನಾವು ಕರ್ತವ್ಯ ಮಾಡೋದಕ್ಕೆ ನೀವು ಅಡ್ಡಿ ಮಾಡ್ತಾ ಇದ್ದೀರಿ. ಏನು ನಾವು ಯಮದೂತರು, ನಾವು ಕರ್ಕೊಂಡು ಹೋಗಿ ಎಷ್ಟು ಜನರನ್ನು ಕರ್ಕೊಂಡು ಹೋಗಿದ್ದೇವೆ ಎಲ್ಲ ಕೈಲಿ, ಇನ್ನೆಷ್ಟು ಜನ ಕರ್ಕೊಂಡು ಹೋಗ್ಲಿಕ್ಕೆ ಉಂಟು, ಇವನನ್ನು ಬಿಡ್ಲಿಕ್ಕೆ ಆಗ್ತದೆ, ಅದೆಲ್ಲ ಆಗುದಿಲ್ಲ. ಆಶ್ಚರ್ಯ ಆಯಿತು. ಆಗ ವಿಷ್ಣು ದೂತರು ಹೇಳಿದರು, ಪಾಪಿಗಳ ಒಟ್ಟಿಗೆ ಒಡನಾಡಿ ನಿಮ್ಮ ಪರಿಸ್ಥಿತಿ ಹೀಗಾಗಿದೆ ಅಂತ. ಎಷ್ಟು ಚೆನ್ನಾಗಿರ್ತದೆ. ಕಳ್ಳರ ಒಟ್ಟಿಗೆ ಅತ್ಯಾಚಾರಿಗಳ ದರೋಡೆಗೋರರ ಒಡನಾಡಿ ಪೊಲೀಸರ ಪರಿಸ್ಥಿತಿ ಹಾಗೆ ಆಗಿದೆ. ಏನಂದ್ರೆ ಸಾತ್ವಿಕತೆ ಅಂದ್ರೆ ಏನು ಅಂತಲೇ ನಿಮಗೆ ಅರ್ಥ ಆಗುದು. ನಿಮಗೆ ಯಾರನ್ನು ನೋಡಿದ್ರು ಕ್ರಿಮಿನಲ್ ಅಂತ ಕಾಣುತ್ತೆ, ಅನ್ಲೆಸ್ ಹಿ ಈಸ್ ಪ್ರೂವ್ಡ್ ಅದರ್ವೈಸ್ ಅವನು ಕಳ್ಳ ಅಂತ ಲೆಕ್ಕ. ಅಂದರೆ ನಾವು ಕೆಲಸ ಮಾಡಬೇಕಾದ್ರೆ ಒಂದು ವಿಷಯ ಅದೊಂದು ಹೀಗಾಗಿದೆ ನಿಮಗೆ. ಅದು ಹೇಗೆ ಇವನ ಜೀವನ ಉಂಟಲ್ಲ. ಚಿತ್ರಗುಪ್ತರು ನಮಗೆ ಹೇಳಿದ್ದಾರೆ, ಏನು ಇವನು ಹೀಗೆಲ್ಲ ಮಾಡಿದ, ಯಾರೇ ಸಹವಾಸಕ್ಕೆಲ್ಲ ಬಿದ್ದ, ಏನೆಲ್ಲ ಆದ, ಕೊಡುದ, ಹೀಗೆಲ್ಲ ಆಗಿದೆ, ಮಾಡಬೇಕಾದ ಕರ್ತವ್ಯವನ್ನು ಮರೆತು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ದಾನೆ, ವೇದಾಧ್ಯಯನ ಮಾಡಲಿಲ್ಲ, ಜನವರ ಕಾಡ್ತಾ ಹಾಕಿದ, ಏನು ಎಲ್ಲ ಮಾಡಿದಾನೆ ಇವ, ಎಲ್ಲ ಮಾಡಿದ್ದಾನೆ. ಕೊನೆಗೆ ಒಂದು ಮಾತು ಹೇಳಿದಾನಲ್ಲ, ನಾರಾಯಣ ಅಂತ ಒಂದು ಕರೆದಿದ್ದಾನಲ್ಲ. ಹೇಗೆ ಕರೆದ ಅಂತ ನಿಮಗೆ ಕೇಳಿಸಿಕೊಳ್ಳಿಕ್ಕಾಗ್ತದ? ಅದನ್ನು ಅವನು ಕರೆದದ್ದವನ ಮಗನನ್ನು, ದೇವರನ್ನು ಅಲ್ಲ, ದೇವರ ಹೆಸರಿಟ್ಟಿದ್ದಾನಷ್ಟೇ. ದೇವರ ಹೆಸರಿಡುವುದು ಯಾಕೆ ಅಂತ ಹೇಳಿದ್ರೆ, ಆ ಕಾಲದಲ್ಲಿ ಆದರೂ ಮಗನನ್ನು ಕರೆಯುವ ನೆಪದಲ್ಲಿ ಆದರೂ ದೇವರನ್ನು ಕರೆದ ಹಾಗೆ ಆಗಲಿ ಅಂತ. ದೇವರನ್ನು ಕರೀಲಿಕ್ಕಲ್ಲ, ಹಾಗಲ್ಲ. ನಿಮಗೆ ಏಕಾಗ್ರತೆ ಎನ್ನುವ ಸಂಗತಿ ನಿಮ್ಮ ಅನುಭವಕ್ಕೆ ಬಂದಿಲ್ಲ. ಅದು ಬರ್ತಿದ್ರೆ ನಿಮ್ಮ ಪಾಶದ ಅಗತ್ಯ ಇರ್ತಿರಲಿಲ್ಲ. ಮತ್ತೇನು ಅಂದರೆ ಅವನು ಹೇಗೆ ಕರೆದ ಗೊತ್ತು ನಿಮಗೆ, ಹೆದರಿ, ಹೌದು, ಭಯಭೀತನಾಗಿ ನಾರಾಯಣ ಅಂತ ಕರೆದವಲ್ಲ, ಅವನ ಮಗನನ್ನೇ ಕರೆದದ್ದು. ಹೌದು, ಕರೆದದ್ದು ಹೇಗೆ ಅಂದರೆ ಅತ್ಯಂತ ಉತ್ಕಟವಾದ ಭಾವನೆಯಿಂದ ಕರೆದ. ಉತ್ಕಟವಾದ ಭಾವನೆಯು ಉತ್ಕಟವಾದಾಗ ಅದಕ್ಕೆ ದ್ವಂದ್ವವಿಲ್ಲ, ಅದಕ್ಕೆ ಭಗವತ್ ಸ್ಪರ್ಶವಾಗ್ತದೆ. ಅದು ಲೌಕಿಕತೆಯನ್ನು ಮೀರ್ತದೆ. ಲೌಕಿಕತೆಯನ್ನು ಮೀರಬೇಕಾಗಿದ್ದರೆ, ಸ್ವಲಾಭ ಚಿಂತನೆಯನ್ನು ಮೀರಿದ ಮಾತು ನಮ್ಮಿಂದ ಹೊರಡಬೇಕಾಗಿದ್ದರೆ ಅದಕ್ಕೆ ಉತ್ಕಟ ಭಾವದ ಸ್ಪರ್ಶವಾಗಬೇಕು. ಉತ್ಕಟವಾದದ್ದು ಎಲ್ಲವೂ ಭಗವಂತನ ಸೊತ್ತು. ಮಾತಾಡ್ಬೇಕು ನೀವು. ಎಂತ ಮಾಡುದು, ವಾದ ಮಾಡಿ ಗೊತ್ತಿಲ್ಲ ಯಾರಿಗೆ, ಯಮದೂತರ ಹತ್ರ ವಾದ ಮಾಡುವುದು ವ್ಯರ್ಥ. ವಾದ ಮಾಡಿ ಗೊತ್ತಿಲ್ಲ, ಅವರು ಹೋದರು, ಆಯ್ತು ಹೋಗಿ, ಇದು ನಮ್ಮ ಜೀವ, ನಮಗೆ ಸಂಬಂಧಪಟ್ಟ ಜೀವ ಅಂತ ಕೇಳಿತಲ್ಲ. ಸಾಯುವ ಕಾಲದ ಏಕಾಗ್ರತೆ ಅಂದರೆ ಅಸಾಧ್ಯವಾದ ಏಕಾಗ್ರತೆ. ಅದು ಜೀವ ಇದ್ದಾಗ ಬರುವುದೇ.
ಜೀವ ಇದ್ದಾಗ ಸಾಯುವಾಗಲೂ ಜೀವ ಇರ್ತದೆ. ಮನಸ್ಸು ಸ್ಥಿತ್ಯಂತರವನ್ನು ನೋಡಿದಾಗ ಈಗ ನಮಗೆ ದೇಹದ ಮೇಲೆ ಇದೆ ಭಾಳ ಕಾಳಜಿ ಇದೆ, ಭಾಳ ಭಾವನೆ ಇದೆ, ಎಲ್ಲ ಸರಿ. ಆದ್ದರಿಂದ ದೇಹದ ಕುರಿತಾದ ಏಕಾಗ್ರತೆ ಉಂಟಾಗ್ತದೆ ಮನಸ್ಸಿಗೆ. ಮನಸ್ಸು ಇಂದ್ರಿಯಗಳಲ್ಲಿ ಆಸಕ್ತವಾದದ್ರಿಂದ ಮನಸ್ಸಿಗೆ ಬರತಕ್ಕ ಏಕಾಗ್ರತೆ ಎಲ್ಲವೂ ಕೂಡ ಇಂದ್ರಿಯ ವಿಷಯಕವಾದದ್ದು, ಅದಕ್ಕೆ ಅಭ್ಯಾಸವಾಗಿದೆ. ಯಾವುದೇ ಆದರೂ ದಯಮಾಡಿ ಆಲೋಚನೆ ಮಾಡಿ, ಯಾವುದೇ ಆದರೂ ಅಭ್ಯಾಸವಾದರೆ ಜಡವಾಗ್ತದೆ. ಏಕಾಗ್ರತೆ ಕೂಡ ಅದು ಇನ್ನೊಂದು ಸಂಗತಿಯನ್ನು ನೋಡಿದಾಗ, ಇದುವರೆಗೆ ನೋಡದೇ ಇದ್ದದ್ದು ಜೀವವನ್ನು ನೋಡಿದಾಗ, ಸಾಯುವುದಂದ್ರೇನು? ದೇಹವನ್ನು ಜೀವ ಬಿಟ್ಟು ಹೋಗಿ ಸಾಕು, ನಿನ್ನ ಸವಾಸ ಬಿಟ್ಟು ಹೋಗುವುದು. ಬಿಟ್ಟು ಹೋಗುವುದನ್ನು ಮನಸ್ಸು ನೋಡಿದರೆ ಜೀವವನ್ನು ಕದಲುವ, ದೇಹದಿಂದ ಕದಲುತ್ತಿರುವ ಜೀವವನ್ನು ಮನಸ್ಸು ನೋಡಿದರೆ ಜೀವಕ್ಕೆ ಇರತಕ್ಕ ಏಕಾಗ್ರತೆ ಮನಸ್ಸಿಗೆ ಬರ್ತದೆ. ಅದು ದೇಹವನ್ನು ನೋಡಿದ್ರಿಂದ ದೇಹ ಪ್ರತಿಕ್ಷಣ ಬದಲಾಗ್ತಾ ಇರುವುದರಿಂದ ಮನಸ್ಸಿಗೆ ದೇಹವನ್ನು ನೋಡಿದ್ರಿಂದ ದೇಹದಲ್ಲಿ ಇರುವಷ್ಟು ಕಾಲ ಅದಕ್ಕೆ ಚಾಂಚಲ್ಯವಲ್ಲದೆ ಏಕಾಗ್ರತೆ ಬರುವುದು. ಜೀವವನ್ನು ನೋಡಿದರೆ, ದೇಹದಲ್ಲಿಯೇ ಇರತಕ್ಕ ಜೀವವನ್ನು ನೋಡಿದರೆ, ಇದು ಸಾವಿನ ಗಳಿಗೆ, ಸಾವಿನ ಮುಹೂರ್ತದಲ್ಲಿ ಅದು ದಿವ್ಯ ಮುಹೂರ್ತ. ಅದಕ್ಕೆ ಗೊತ್ತಾಗ್ತದೆ ನಾನು ಜೀವ ಅಂತ, ನಾನು ದೇಹವಲ್ಲ. ಅದಕ್ಕಾಗ ಗೊತ್ತಾಗ್ತದೆ. ಹೇಗೆ ಗೊತ್ತಾಗಬೇಕು ಅಂತ ಹೇಳಿ ನಾವು ಸಾಯೋದಾಗಲಿ ಇನ್ನೊಬ್ಬರಿಗಾದ್ರೂ ಗೊತ್ತಾಗ್ಲಿ ಅಂತ ಅವರನ್ನು ಎಲ್ಲ ಆಗ್ತದೆ. ಬಟ್ ಇದಲ್ಲ ಅಂತ ಇರಬೇಕು. ಅದನ್ನು ಭಾಗವತ ಸೂಚಿಸುವುದು. ಈಗ ನೋಡಿದ ಅಜಾಮಿಳ ನೋಡಿದ, ತನ್ನ ಜೀವವನ್ನೇ ನೋಡಿದ. ಆಗ ಕೇಳಿದ ಮಾತು ಏನಂದ್ರೆ, ಇದು ನಮಗೆ ಸಂಬಂಧಪಟ್ಟು ವಿಷ್ಣು ದೂತರು ಹೇಳಿದ ಮಾತು, ಈ ಜೀವ ನಮ್ಮದು, ಬಿಡಿ, ನಿಮ್ಮದಲ್ಲ ಅಂತ. ಇವನನ್ನು ನಮ್ಮ ಸುಪರ್ದಿಗೆ ಬಿಡಿ, ನಮ್ಮ ವಶಕ್ಕೆ ಬಿಡಿ, ನಾವು ಕರ್ಕೊಂಡು ಹೋಗ್ತೇವೆ. ಈ ಜೀವ ನಮ್ಮದು ಅಂತ ಕೇಳುವುದು ಜೀವದ ಬಹಳ ದೊಡ್ಡ ಭಾಗ್ಯ. ಇದು ನಮ್ಮ ಜೀವ. ಈ ಯಾರದು? ಯಾರ ಜೀವ ಇದು? ಯಾರಿಗೊತ್ತು? ಯಾರದ್ದು ಅಲ್ಲ. ಯಾಕಲ್ಲ? ಯಾರು ಯಾರು ಅಂತೆಲ್ಲ ಎಲ್ಲ ಹೇಳ್ತಾರೆ. ಎಲ್ಲವೂ ದೇಹವನ್ನು ಹೇಳುವುದು. ಅವರು ಅಷ್ಟೇ, ಪ್ರತಿಯೊಬ್ಬರು ಅಷ್ಟೇ. ಹಾಗಿರುವಾಗ ಈ ನನ್ನ ಜೀವ ಉಂಟಲ್ಲ, ಜೀವ ಚೈತನ್ಯ, ಇದೇನು? ಇದು ಯಾರದ್ದು? ಇದು ಯಾರದ್ದು ಅನ್ನುವ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರಕ್ಕೆ ಈ ಜೀವ ನಮ್ಮದು ಅಂತ ಕೃತಾರ್ಥವಾಯಿತು. ಅದಕ್ಕೆ ಶ್ರವಣ ಅಂದರೆ ಅದು, ಶ್ರವಣಾನುಭವ ಅಂದರೆ ಅದು. ಆ ಹೇಳಿದ ಮಾತು ಇದು ಕೇಳಿ ಅಜಾಮಿಳನ ಜೀವ, ನಾನು ಭಗವಂತನಿಗೆ ಸಂಬಂಧಪಟ್ಟವನು, ಅದು ಮೀಸಲಾಯಿತು, ಅದಕ್ಕೆ ಬಿಡುಗಡೆಯಾಯಿತು. ಇದು ನಾರಾಯಣ ನಾಮದ ಫಲ. ನಾರಾಯಣ ನಾಮವನ್ನು ಹಾಗೆ ಹೇಳಿದ ಅಜಾಮಿಳ ಬಿಡುಗಡೆಗೊಂಡ. ಪಶ್ಚಾತ್ತಾಪ, ಅವನ ಪಾಪ 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 ಎಲ್ಲಿ ಉಂಟು? ಪಾಪ ಇದೇನು ಅವರಿಗೆ ಗೊತ್ತೇ ಇಲ್ಲ. ಈಗ ವಿಷ್ಣು ದೂತರಿಗೆ ಪಾಪ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಪಾಪ ಎಲ್ಲಿ ಉಂಟು? ಅದೆಂತದ್ದು ಪಾಪ ಅಂದ್ರೆ? ಇವರಿಗೆ ಪುಣ್ಯ ಅಂದ್ರೆ ಅಂತ ಒಂದು ಗೊತ್ತಿಲ್ಲ. ಯಾರಿಗೆ? ಯಮದೂತರಿಗೆ. ಅವರಿಗೆ ಪಾಪ ಮಾತ್ರ ಗೊತ್ತಿಲ್ಲ. ಅದನ್ನೇ ನೋಡಿದ್ದು ಹಾಗೇ ಆಗ್ತದೆ, ಇದನ್ನು ನೋಡಿದರೆ ಹೀಗೆ ಆಗ್ತದೆ. ಪ್ರತಿಯೊಂದು ಜೀವದ ಒಳಗಡೆಯೂ ಇದೆ ಈ ಅಮೂಲ್ಯವಾಗಿರತಕ್ಕ ಒಂದು ಸಂಗತಿ ಇದೆ. ಜೀವವನ್ನು ನೋಡಿದರೆ ಸಾಯುವ ಕಾಲಕ್ಕೆ ಜೀವದ ದರ್ಶನವಾಗ್ತದೆ ಅಂತ ಇಟ್ಕೊಳ್ಳೋಣ. ಅದಕ್ಕೆ ಅರ್ಥ ಎಂತ ಗೊತ್ತುಂಟ? ಜೀವವನ್ನು ನೋಡಿದರೆ ಮನುಷ್ಯ ಸಾಯ್ತಾನೆ. ಇದು ಯಾರಿಗೆ ಗೊತ್ತಾಗುವುದಿಲ್ಲ. ಜೀವಂತವಾದುದನ್ನು ನೋಡಿದರೆ ಮನುಷ್ಯ ಸಾಯ್ತಾನೆ. ಸಾಯದೆ ಜೀವಂತವಾದುದನ್ನು ನೋಡ್ಲಿಕ್ಕಾಗುವುದು. ಯಾಕಾಗುವುದಿಲ್ಲ ಅಂದರೆ, ಪ್ರತಿಕ್ಷಣ ಸಾಯ್ತಾ ಇರುವ ದೇಹವನ್ನು ನಾವು ಅಂತ ಭಾವಿಸಿದ್ದರಿಂದ ನಾವು ಇದರ ಒಳಗಡೆ ಇರತಕ್ಕ ಜೀವದ ಅನುಭವ ಸ್ಪರ್ಶ ನಮಗೆ ಆಗಿದ್ದರೂ ಕೂಡ
ಅದನ್ನು ನಾವು ತೊಲಗಿಸಿಕೊಳ್ಳುವುದಕ್ಕೆ ಸಾಧ್ಯ ಇದ್ದರೂ ಕೂಡ ನಮಗೆ ಅದಾಗುವುದಿಲ್ಲ. ಆಗಬೇಕಾಗಿದ್ರೆ ದೇಹವನ್ನು ಬಿಡಬೇಕು. ದೇಹವನ್ನು ಬಿಡುವುದಂದ್ರೆ ಏನು? ಸಾಯುವುದು. ಪ್ರಜ್ಞಾಪೂರ್ವಕವಾಗಿ ಸಾಯುವಾಗ ಆಗುವುದಿಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳುವವರಿಗೆ ಆಗುವುದಿಲ್ಲ. ಯಾಕಾಗುವುದಿಲ್ಲ? ಯಾವುದೋ ಲೌಕಿಕವಾದ ಕಾರಣಕ್ಕೋಸ್ಕರ ಸಾಯುವುದು. ಲೌಕಿಕವಾದ ಕಾರಣಕ್ಕೆ ಮನಸ್ಸನ್ನು ಮೀಸಲಿಟ್ಟು ಆದ ಆಘಾತವನ್ನು ತಡೆದುಕೊಳ್ಳುವುದಕ್ಕೆ ಸಾಧ್ಯವಾಗದೆ ಸಾಯುವುದು. ಅದು ತಪ್ಪು. ಹೀಗೆ ಇದೆ. ಯಾವುದನ್ನು ಏನು ಹೇಳಲು ಹೊರಟಿದ್ದೇನೆಂದರೆ, ವ್ಯಾಸರಿಗೆ ಮಗನನ್ನು ಕರೆದ ಅನುಭವ ಹೇಗೆ ಸರ್ವಭೂತದಲ್ಲಿ ಇರತಕ್ಕ ಈ ಮಗನ ದರ್ಶನಕ್ಕೆ ಕಾರಣವಾಯಿತು. ಅದು ಅವರ ಕೃತಿಯಲ್ಲಿ ಅಜಾಮೇಳನ ಸಂದರ್ಭದಲ್ಲಿ ಆ ನಾರಾಯಣ ನಾಮವನ್ನು ಅವರು ಹೇಗೆ ಕರೆದ, ವ್ಯಾಸರು ಶುಕನನ್ನು ಕರೆದಂತೆ ನಾವು ಅನುಭವಿಸಿದ್ದು ನಮ್ಮ ಕೃತಿಯಲ್ಲಿ ಬಾರದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಉತ್ಕಟವಾದದ್ದು ಮಾತ್ರ, ಉತ್ಕಟವಾದ ಒಂದು ಎಕ್ಸ್ಪೀರಿಯನ್ಸ್ ನಾವು ಪಡೆದದ್ದು ನಮ್ಮ ಕೃತಿಯಲ್ಲಿ, ಅದು ಬಾರದೇ ಇರಲಿಕ್ಕೆ ಸಾಧ್ಯ. ಇನ್ನೊಂದು ಶಕ್ತಿ ಯಾವುದು? ಇನ್ನೊಂದು ಸಲ ಯಾವುದು? ಕೃಷ್ಣ ಮತ್ತು ಗೋಪಿಕೆಯರ ಸಂದರ್ಭದಲ್ಲಿ ಕೃಷ್ಣನನ್ನು ಗೋಪಿಕೆಯರು ಕರೆದದ್ದಿದೆ. ಅದನ್ನು ಮಧ್ಯಾಹ್ನ ನಂತರ ಹೇಳ್ತಾರೆ. ಕೃಷ್ಣನನ್ನು ಗೋಪಿಕೆಯರು ಕರೆದದ್ದಿದೆ. ಅವರ ಒಟ್ಟಿಗೆ ಒಡನಾಡಿ ರಾಸಕ್ರೀಡೆಯೆಲ್ಲ ಆಡಿ ಒಂದು ಹಂತದಲ್ಲಿ ಎಲ್ಲರಿಗೂ ಆಗತಕ್ಕ ಹಾಗೆ ನಮಗೆ ಇವನು ಸಿಕ್ಕಿದ, ಕೃಷ್ಣ ನಮಗೆ ಸಿಕ್ಕಿದ ಎನ್ನುವ ಭಾವನೆ ಉಂಟಾಯಿತು. ಗೋಪಿಕೆಯರಿಗೆ ಉಂಟಾಯಿತು. ಗೋಪಿಕೆಯರಿಗೆ ಉಂಟಾಯಿತು. ಇನ್ನು ನಾವು ಇವನನ್ನು ಕುಣಿಸಬಹುದು. ನಾವು ಹೇಳಿದಾಗೆ ಕೇಳ್ತಾನೆ. ಪೊಸೆಸಿವ್ ಸಂಸಾರ ಅಂದರೆ ಎಂಥದ್ದು? ಒಬ್ಬರು ಮತ್ತೊಬ್ಬರನ್ನು ಪ್ರೊಸೆಸ್ ಮಾಡಲಿಕ್ಕೆ ನಿರಂತರವಾಗಿ ಪ್ರಯತ್ನಿಸುವುದು, ಬಿಡ್ಲಿಕ್ಕಲ್ಲ. ಆದದ್ರಿಂದಲೇ ಪ್ರತಿಯೊಬ್ಬರಿಗೂ ಅನ್ನಿಸುವುದೇನೆಂದರೆ, ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟರೆ ಸಾಕು. ಪ್ರೀತಿ ಎಲ್ಲ ನಿಜ, ಹೌದು, ಭಾರ ಆಗ್ತದಲ್ಲ, ಇದಕ್ಕಿಂತ ಸಾಯಿ ಇದಕ್ಕೆ ಮಾಡುವುದೇ. ಇದು ವಸ್ತುಸ್ಥಿತಿ. ಈ ಭಾಗವತನಿಗೆ ಬೇಕಾದ ಅದಕ್ಕೋಸ್ಕರ ಈಗಿದೆ. ಆದ್ದರಿಂದ ಇದು ಗೋಪಿಕೆಯರಿಗೆ ಉಂಟಾಯ್ತಂತೆ. ಕೃಷ್ಣ ಅವರು ರೊಟ್ಟಿ ಮಾಡ್ತಾರೆ, ಅದಕ್ಕೆ ತೆಲು ಮತ್ತೆ ಮಾಡ್ತಾರೆ. ಅದು ಈ ಸಮಸ್ಕಂದದಲ್ಲಿ ಕುರಿತು ಅದು ಕೃಷ್ಣ ವಿಲಾಸ, ಕೃಷ್ಣ ಗೋಪಿ ವಿಲಾಸ ಆಯ್ತು. ಇದು ಬಂದ ಕೂಡಲೇ ಕೈ ಹಿಡಿದು ಕುಣಿದಾಡುತ್ತಾ ಇದ್ದ ಮಹಾರಾಷ್ಟ್ರದಲ್ಲಿ ಬೆಳದಿಂಗಳಿನಲ್ಲಿ ಯಮುನೆಯ ತಟದಲ್ಲಿ ನೋಡ್ತಾ ಇರತಕ್ಕ ಬೆಳದಿಂಗಳೇ ಕೃತಾರ್ಥವಾಗುವಂತೆ, ಧನ್ಯವಾಗುವಂತೆ ಗೋಪಿಕೆಯರು ಮತ್ತು ಕೃಷ್ಣ ಪ್ರತಿಯೊಬ್ಬರ ಕೈಯನ್ನು ಹಿಡಿದು ಕುಣಿತಾ ಇದ್ದ. ರಾಸ ಕ್ರೀಡೆ ಆಗ್ತಾ ಅಂದ್ರೆ ರಾಸ ಅಂತ ಹೇಳುವುದು ಅದಕ್ಕೆ. ಆಗ ಕೃಷ್ಣ ಕೈ ಹಿಡಿದಾಗ ಬಂದ ಭಾವನೆ, ಕೃಷ್ಣ ನಮ್ಮ ಕೈಯನ್ನು ಹಿಡಿದಾಗ ಬಂದ ಭಾವನೆ, ಇವನು ನಮ್ಮ ಕೈ ಹಿಡಿದ, ಇನ್ನು ನಾವು ಇವನನ್ನು ಕೈಯೊಳಗೆ ಮಾಡಿಕೊಳ್ತೇವೆ ಅಂತ. ಇದು ಯಾವಾಗ ಬಂತು? ಒಂದು ಅಡ್ಡ ಯೋಚನೆ. ಅದೇನೋ ಅವರ ಭಾವನೆ ಅಂತಲ್ಲ, ಅವರ ಸ್ವಾಭಾವಿಕವಾದ ಸಂಗತಿ ಅಂತಲ್ಲ, ಒಂದು ಅಡ್ಡ ಯೋಚನೆ ಬಂತು. ನೋಡುವ ಮಾಡುವ ಇಲ್ಲಿ ಅದು ಬಂದ ಕೂಡಲೇ, ಅದು ಯಾವಾಗ ಬಂತು ಆ ಅಡ್ಡ ಯೋಚನೆ ಮನಸ್ಸಿಗೆ ಬಂತು, ಕೈ ಅದು ಹೇಗೆ ಅವನಿಗೆ ಗೊತ್ತಾಯ್ತು? ಅವನೇ ಹೇಳಿದ, ಕೈ ಬಿಟ್ಟ, ಎಲ್ಲರ ಕೈ ಬಿಟ್ಟ. ಬಂದಬ್ಬಗಳಿಗೆ ಎಲ್ಲರ ಅಥವಾ ಎಲ್ಲರಿಗೂ ಬಂದಿರ್ಲಿಕ್ಕೂ ಸಾಕು, ಕೈ ಬಿಟ್ಟ. ಬೆಳದಿಂಗಳು ಮಂಕಾಯಿ, ಗಾಳಿ ಬೀಸುವುದು, ಹಕ್ಕಿಗಳು ಕೂಗುವುದು, ಯಾರು ಎಲ್ಲ ಎಂತ ಇದ್ರೆ ಒಂದು ದೊಡ್ಡ ಸಮಾರಂಭ ಎಲ್ಲ ಮಾಡಿ ಮರುದಿನ ಬೆಳಿಗ್ಗೆ ಆ ಚಪ್ಪಲ ಎಲ್ಲ ತೆಗಿತಾರಲ್ಲ, ಆಗ ಒಂದು ಭಾವನೆ ಬರ್ತದಲ್ಲ, ಒಂದು ಕಲಂಕಲಿ. ಹಾಗೆ ಆಯ್ತು, ನೀರಸವಾಗಿ ಹೋಯ್ತು.
ಆಗ ಗೊತ್ತಾಯ್ತು ಕಾರಣ. ಹೇಳಬೇಕು ಅಂತ ಇಲ್ಲ. ನಮಗೆ ಈ ರೀತಿಯ ಒಂದು ಭಾವನೆ ಬಂದದ್ರಿಂದ ಪ್ರೊಸೆಸ್ ಮಾಡಬೇಕು. ನಾವು ಇವನನ್ನು ಏನು ನಮಗೆ ಬೇಕಾದ ಹಾಗೆ ನಾವು ಇಟ್ಟುಕೊಳ್ಳಬಲ್ಲೆವು ಅಂತ ಬಂತದ್ರಿಂದ ಭಗವಂತ ಕೈಬಿಟ್ಟ ಅಂತ ಗೊತ್ತಾಗಿ ಅತ್ಯಂತ ಉತ್ಕಟವಾಗಿರತಕ್ಕ ಪಶ್ಚಾತ್ತಾಪ, ಅದು ಭಾಗವತಕ್ಕೆ ಇಷ್ಟ. ಅದು ಈ ಪಶ್ಚಾತ್ತಾಪ ಪಡುವ ಸಾಮರ್ಥ್ಯ ಅದು ಸ್ವಾರ್ಥಿಗಳಿಗೆ ಬರುವುದೇ ಇಲ್ಲ, ಅದು ಅಹಂಕಾರಕ್ಕೆ ಬರುವುದೇ ಇಲ್ಲ, ಅದು ಮುಗ್ಧತೆಗೆ ಮಾತ್ರ ಅದು ಬರುವುದು. ದೇವರು ಕೈ ಬಿಟ್ಟ, ಬದುಕುವುದಕ್ಕೆ ನೀನು ಎಲ್ಲಿದ್ದೆ, ಯಾಕೆ ಕೈ ಬಿಟ್ಟಿ, ತಪ್ಪಾಯಿತು ಅಂತ. ಗೋಪಿಗೀತ ಅಂತ ಇದೆ, ಆಗ ಗೋಪಿಗೀತ ಅಂತ ಒಂದು ಬಹಳ ಕರೆದ ಎತ್ತರ ಇಲ್ಲಿ ಕರೆದ್ರು. ಆಗ ಕೃಷ್ಣನನ್ನು ಕರೆದ್ರು. ಶ್ರಯತಿ ಹೋಗ್ತದಿರಲಿ ಕರೆದ್ರು. ಆ ಕರೆದದ್ದು ಉಂಟಲ್ಲ, ಅದು ವ್ಯಾಸ ಶುಕನನ್ನು ಕರೆದ ಹಾಗೆ. ಅದೇ ಉತ್ಕಟ, ಒಂದು ಉತ್ಕಟವಾದ ಭಾವದ ಪರಿಚಯ ನಮಗೆ ಉಂಟಾದರೆ ಆ ಭಾವದಲ್ಲಿ ಏನೆಲ್ಲ ನಡೆಯಿತು ಪ್ರಪಂಚದಲ್ಲಿ ಅದರದ್ದು ಎಲ್ಲದರ ಪರಿಚಯ ಆಗ್ತದೆ. ಇಲ್ಲದಿದ್ದಾಗುತ್ತೆ. ಉತ್ಕಟವಾದ ಒಂದು ಭಾವ ನಮ್ಮಲ್ಲಿ ಉಂಟಾದಾಗ ಮಾತ್ರ ಆ ಭಾವದಲ್ಲಿ, ಆ ಸ್ತರದಲ್ಲಿ ಏನೆಲ್ಲ ಪ್ರಪಂಚದಲ್ಲಿ ನಡೆಯಿತು, ಇದು ತನಕ ಅದರದ್ದು ಎಲ್ಲದರ ಪರಿಚಯ ಆಗ್ತದೆ. ಯಾಕೆಂದ್ರೆ ಎಲ್ಲವೂ ಕನೆಕ್ಟ್. ಅದರಿಂದ ಮರಗಿಡಗಳೆಲ್ಲ ಹೂಗೊಟ್ಟು ಬಂದಿರುವುದು ಆ ಕಾರಣಕ್ಕೆ ಅವುಗಳಿಗೆ ಗೊತ್ತಾಗ್ತದೆ. ಎಲ್ಲದಕ್ಕೂ ನಮಗೆ ಉತ್ಕಟವಾದ ಭಾವದ ಬಗ್ಗೆ ಹೆದರಿಕೆ, ಅದು ನಾಗರಿಕತೆಯ ಪಾಠ. ಉತ್ಕಟವಾದದ್ದು ಅಂದರೆ ಎಲ್ಲ ಬಿಡ್ಬೇಕಲ್ಲ. ಹಾಗೆ ಕರೆಯದೇ ಇದ್ರೆ ಅವನಿಗೆ ಕೇಳೋದಿಲ್ವ ಅಂತ ನಾವು ಯೋಚನೆ ಮಾಡುವ ರೀತಿಯಾಗಿದ್ರೆ ಅದೇನು ಅಷ್ಟು ಉತ್ಕಟವಾಗಿ ಕರೆಯದಿದ್ರೆ ದೇವರಿಗೆ ಕೇಳುವುದಿಲ್ಲ. ಮತ್ತೆ ನೀವೆಲ್ಲ ಹೇಳಿದ್ದು ಶಸ್ತ್ರನು ಅಕರ್ಣ, ಕಿವಿ ಇಲ್ಲದೆ ಕೇಳಬಲ್ಲವನಿಗೆ ಅಷ್ಟು ಉತ್ಕಟ. ಹೀಗೆಲ್ಲ ಇದಕ್ಕೆಲ್ಲ ಏನು ಕಾರಣ? ಇದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಹೋಗಬಾರ್ದು. ಇದಕ್ಕೆಲ್ಲ ಏನು ಕಾರಣ ಅಂದರೆ ಉತ್ಕಟತೆಯ ಬಗ್ಗೆ ಭಯ. ಇನ್ನೇನು ಸಂಸಾರ ಬಿಡಬೇಕಾಗಿ ಬಂದರೆ ಅಯ್ಯೋ ಅದಕ್ಕಿಂತ ದೊಡ್ಡ ಗೋಳೆ ಅಂತ ಅಲ್ಲ, ಸಂಸಾರದಲ್ಲಿ ಗೋಳೆ ಇಲ್ವ, ಅದು ಇದ್ದದ್ದೇ. ಅದು ಹೀಗಿದೆ. ಉತ್ಕಟತೆಯ ಭಯ, ತೀವ್ರತೆಯ ಭಯ. ಆದ್ದರಿಂದ ಎಲ್ಲವನ್ನು ಬ್ಯಾಲೆನ್ಸ್ ಬೇಕಪ್ಪ. ಎಲ್ಲವನ್ನು ಒಂದು ಬ್ಯಾಲೆನ್ಸ್ಡ್ ಆಗಿ ನೋಡಿಕೊಂಡು, ಉತ್ಕಟತೆಯನ್ನು ಹತ್ತಿರ ಬಾರದ ಹಾಗೆ ನೋಡಿಕೊಂಡು ಜೀವಿಸುವುದೋ ಸಾಯುವುದೋ ಗೊತ್ತಿಲ್ಲ. ಇದನ್ನು ಮಾಡ್ತಾ ಇದ್ದ. ಅದು ಬಂದವನಿಗೆ ಅವನಿಗೆ ಎಲ್ಲ ಅರ್ಥ ಆಗ್ತದೆ. ಅಥವಾ ನನಗೆ ಅರ್ಥ ಆಗ್ತದೆ. ನಿನಗೆ ಕೇಳಿಲ್ಲವನು ಒಲಿದಂತೆ ಹಾಡು. ಏನು ಚೆನ್ನಾಗಿದೆ. ಇದನ್ನು ಸಾಹಿತ್ಯ ಮೀಮಾಂಸೆಗೆ ಗುರುತಿಸ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಅದಕ್ಕೆ ಒಳ್ಳೆದು ಕೆಟ್ಟದನ್ನು ಖಂಡಿಸಬೇಕು. ಎಲ್ಲ ಜಾತಿ ಎಲ್ಲ ತಪ್ಪು ಎಲ್ಲ ಹೇಳಿದ್ರು ಭಾರಿ ಕಷ್ಟ ಇದೆ. ಹೀಗಿದೆ. ಆದ್ದರಿಂದ ವ್ಯಾಸರಿಗೆ ಈ ರೀತಿಯ ಭಾವ ಉಂಟಾಗುತ್ತದೆ. ಹೀಗಾಗಿ ಅದು ಅವರ ಕೃತಿಯಲ್ಲಿ ಕಾಣ್ತದೆ. ಭಾಗವತ ಮಹಾಭಾರತವನ್ನು ಬರೆದು ಮಹಾಭಾರತದ ಒಂದು 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 ಚಾಚುವಿಕೆ ಭಾಗವತದಲ್ಲಿ ಮೊದಲ ಭಾಗದಲ್ಲಿ ಇದೆ. ಮಹಾಭಾರತವನ್ನು ಹೇಗೆ ನೋಡಬೇಕು, ಭಾಗವತವನ್ನು ಓದಿದ ಮೇಲೆ ಮಹಾಭಾರತವನ್ನು ಹೇಗೆ ನೋಡಬೇಕು ಎನ್ನುವುದರ ಸೂಚನೆಯನ್ನು ವ್ಯಾಸರೇ ಮಾಡಿದ್ದಾರೆ. ಭಾಗವತವನ್ನು ಬರೆದದ್ದು ಆ ಕಾರಣಕ್ಕೆ ಎನ್ನುವುದು ಅರ್ಥ ಆಗ್ತದೆ. ಮಹಾಭಾರತದಲ್ಲಿ ಕೊನೆಯ ಹೇಗೆಂದ್ರೆ ಅಭಿಮನ್ಯುವಿನ ಮಡದಿ ಉತ್ತರೆಯ ಒಡಲಿನಲ್ಲಿ ಪರೀಕ್ಷಿತ್ ರಾಜ ಕಳೀತಾರೆ. ಹಸರಿ ಆಗ
ಅಶ್ವತ್ಥಾಮ ಎನ್ನುವ ಒಬ್ಬ ಮಹಾಭಾರತದ ಉಗ್ರ, ಅವ ಟೆರರಿಸ್ಟ್. ಅವನಿಗೆ ಪಾಂಡವರ ಮೇಲೆ ಕೌರವರಿಗಿಂತ ಹೆಚ್ಚು ದ್ವೇಷ. ಅವನಿಗೆ ಅದನ್ನೇ ಅವನು ಇಡೀ ಪೋಷಿಸಿಕೊಂಡಿದ್ದ. ಕೌರವರ ಮೇಲೆ ಭಾರಿ ದ್ವೇಷ. ಅವನು ಪಾಂಡವರನ್ನು ಕೊಲ್ಲಬೇಕು, ದ್ರೌಪದಿಯ ಮಕ್ಕಳನ್ನು ಮಲಗಿದವರನ್ನು ಕೊಲ್ಲಬಾರದು. ಯುದ್ಧದಲ್ಲಿ ಯುದ್ಧರಾದರೆ ಮಾತ್ರ ಅದೆಲ್ಲ ಅವರು ಮಲಗಿದವರನ್ನು, ಸತ್ಯಾಗ ಮಾಡಿದವರನ್ನು, ಕೈ ಮುಗಿದವರನ್ನು, ಶರಣಾಗತರನ್ನು, ಬಿಳಿ ಬಟ್ಟೆ ಬಿಟ್ಟು ಆಡಿಸಿದವರನ್ನು ಕೊಲ್ಲಬಾರದು. ಅದು ನ್ಯಾಯ. ಅದು ಮಲಗಿದವರನ್ನು ಹೋಗಿ ಅದೆಲ್ಲ ಆಗಿದೆ. ಇದೆಲ್ಲ ಆಗಿ ಉತ್ತರೆಯ ಗರ್ಭಕ್ಕೆ ಬ್ರಹ್ಮಾಸ್ತ್ರ ಇರಬಾರದು. ಪಾಂಡವರ ಕುಡಿ ಆಗ ಉತ್ತರೆ ಗೋಳಾಟ. ಕೃಷ್ಣನಿಗೆ ಶರಣಾಗತಾಳ, ಕಾಪಾಡು, ನಾನು ಬಸರಿ, ನಾನು ಬೇಕಾದರೆ ಸತ್ಯ ಸಾಯಿ, ಮಗುವಿಗೆ ಏನಾಗಬಾರ್ದು. ಆಗ ಕೃಷ್ಣ ಬಂದ. ಯಾಕೆ ಬಂದ? ಅವನಿಗೆ ಅನ್ನಿಸಿತಲ್ಲ, ಕೃಷ್ಣ ಹುಟ್ಟಬೇಕಾಗಿದ್ರೆ ಎಷ್ಟು ಮಕ್ಕಳು ಸತ್ತಿರಬೇಕು. ದೇವರು ಹುಟ್ಟುವುದನ್ನೋದೇನು ಸಾಮಾನ್ಯ. ಕೃಷ್ಣ ಹುಟ್ಟಬೇಕಾದ್ರೆ ಕಂಸ ಎಷ್ಟು ಮಕ್ಕಳು ಅನ್ಕೊಂಡ, ನಿನ್ನ ತಂಗಿಯ 8ನೆಯ ಮಗುವಿನಿಂದ ನಿನಗೆ ಮರಣ ಅಂತ ಅವನಿಗೆ ಅಶರೀರವಾಣಿ. ಅಶರೀರವಾಣಿ, ನಿನ್ನ ಮಗ ನಿನ್ನ ತಂಗಿಯ ಒಡಲಿನಿಂದ ಹುಟ್ಟುವ 8ನೆಯ ಮಗು, ನಿನ್ನ ಸೋದರಳಿಯನಿಂದ ಮೃತ್ಯು. ಈಗೆಲ್ಲ ಬರ್ತದೆ, ಅಳಿಯನೇ ಕೊಂದ. ಏನು ಈ ಮಾವಂದ್ರಿಗೆ ಭಾರಿ ಕಷ್ಟ. ಅದು ಕೇಳಿದ ಕೂಡಲೇ ಕೆಂಡಾಮಂಡಲವಾದ ಸ್ಪಷ್ಟವಾಗಿ ಅದು ಹೇಳಿದೆ. 8ನೆಯ ಮಗು, 7 ಮಕ್ಕಳನ್ನು ಕೊಲ್ಲಬೇಕಾಗಿಲ್ಲ, 8ನೆಯ ಮಗುವಿನ ಜವಾಬ್ದಾರಿ ನೋಡಿಕೊಟ್ರೆ ಸಾಕು. ಈಗ ಒಂದು ಯೋಚನೆ ಮಾಡುವವನಾಗಿದ್ರು ಕೂಡ ಇದೇನಿಲ್ಲ. ಉದ್ರೇಕಾರಿಗಳು ನನ್ನ ಪ್ರಾಣ ಉಳಿಸಿಕೊಳ್ಳಬೇಕು, ನನ್ನ ಪ್ರಾಣವನ್ನು ಕೊಲ್ಲುವ, ನನ್ನ ಪ್ರಾಣ ತೆಗೆಯುವವನನ್ನು ಇವಳು ಹೆರ್ತಾಳಲ್ಲ, ಇವಳನ್ನೇ ಕೊಲ್ಲಬೇಕು. ಏನು ಅದು ಕಥೆ ಭಾಗವತಲ್ಲಿದೆ. ಮತ್ತೆ ನೋಡುವ, ಕೃಷ್ಣ ಹುಟ್ಟಬೇಕಾಗಿದ್ರೆ ಎಷ್ಟೋ ಮಕ್ಕಳನ್ನು, ಭೂತನಿಯನ್ನು, ನಾಗರಿಕತೆ ವಿಜ್ಞಾನ ಹೇಗೆ ಬೆಳೆದಿದೆ ಆ ಕಾಲದಲ್ಲಿ ಇರ್ತದೆ. ಭೂತನಿ ಎನ್ನುವ ಹೆಂಗಸು, ಅದರಲ್ಲಿ ಮಾಯಾಭೂತನಿ, ಅವಳು ಬಂದು ಅವಳಿಗೇನು ಗೋಕುಲದ ಒಳಗಡೆ ಹೋಗಿ ಹುಟ್ಟಿದ ಮಕ್ಕಳನ್ನು ಪ್ರೀತಿಯಿಂದ ಮುದ್ದಾಡುವಂತೆ ನಟಿಸಿ, ತಾಯಂದಿರ ಕೈಯಿಂದ ಮಗುವನ್ನು ತೆಗೆದುಕೊಂಡು ಮಗುವಿಗೆ ಸ್ತನ್ನಪಾನವನ್ನು ಮಾಡಿಸಿ ವಿಷದ ಸ್ತನ್ಯವನ್ನು ಕೊಟ್ಟು ಕೊಂದು ಹಾಕಿದ್ರು ಮಕ್ಕಳನ್ನು ಅಂತ ಭಾಗವತಕ್ಕೆ. ಅದನ್ನು ಓದಲಿಕ್ಕೆ ಆಗುತ್ತೆ. ನಿರ್ವಾಹ ಮತ್ತೆ ಕೀರ್ತನಗಳಿಗೆ ಬಂದರು. ಎಷ್ಟೋ ಮಕ್ಕಳನ್ನು ಕೊಂದ ಮೇಲೆ ಕೃಷ್ಣನಲ್ಲಿ ಬಂದ. ಕೃಷ್ಣನನ್ನು ಸಹ ಹಾಗೆ ಎತ್ಕೊಂಡು ಹಾಗೆ ಕುಡ್ದ. ಕುಡ್ದ, ಹಾಲು ಕುಡದ, ವಿಷವನ್ನು ಕಟವಾಯಿಂದ ಬಿಟ್ಟ. ಹಾಲು ಕುಡಿಯುವುದು ಹಾಗೆ. ಮಕ್ಕಳು ನೋಡಿ, ನಾನು ನೋಡಿದ್ದೇನೆ. ಮಕ್ಕಳು ಈಗ ಕೊಡುವಾಗ ಕೊಡರು ಅಂತೇಳಿ ಒಂದು ಇವಾಗ ಕೊಡ್ತಾರೆ, ಮುಗಿಯುವುದು ಒಂದು ಚಂದವೇ ಬೇರೆ. ಈಗೆಲ್ಲ ಇದೆ. ಇವನು ಕೃಷ್ಣ ಹುಟ್ಟಬೇಕಾದ್ರೆ ಆ ತಾಯಂದ್ರ ಕೈ, ಇದೆಲ್ಲ ಕೃಷ್ಣನಿಗೆ ಗೊತ್ತಿದೆ, ದೇವರು ಪಡುವ ಪಾಡು. ಆದುದರಿಂದ ಉತ್ತರ ತನ್ನ ಗರ್ಭದಲ್ಲಿರುವ ಮಗು ಉಳಿಬೇಕು, ದಯ ಕಾಪಾಡು ಅಂತ ಉತ್ಕಟವಾಗಿ ಕೂಗಿ ಕರೆದ ಕೃಷ್ಣ ಅಲ್ಲಿಗೆ ಬಂದ. ಕೃಷ್ಣ ಬಂದು ಅಶ್ವತ್ಥಾಮ ಪ್ರಯೋಗ ಮಾಡಿದ ಪರಮಾತ್ಮವನ್ನು ನಿಸ್ಸತ್ವಗೊಳಿಸಿದ.
ಅದನ್ನು ಚಕ್ರದಿಂದ ಅದುವರೆಗೆ ಚಕ್ರ ಹಿಡಿಯದೇ ಇದ್ದವನು ತನ್ನ ಚಕ್ರದಿಂದ ಪರೀಕ್ಷಿತ ರಾಜನನ್ನು ಉಳಿಸುವುದಕ್ಕೋಸ್ಕರ, ಅಂದರೆ ಅಭಿಮನ್ಯುವಿನ ಮಗನನ್ನು ಹೊಟ್ಟೆಯಲ್ಲಿರುವ ಮಗನನ್ನು ಉತ್ತರೇಯ ಅವನನ್ನು ಉಳಿಸುವುದಕ್ಕೋಸ್ಕರ ಚಕ್ರ ಪ್ರಯೋಗ ಮಾಡಿ ಪರಮಾತ್ಮನನ್ನು ನಿರಸ್ತ್ರಗೊಳಿಸಿದ ಉತ್ತರೆಯ ಮಗುವನ್ನು ಕಾಪಾಡಿದ. ಅವನಿಗೆ ಭಾಗವತವನ್ನು ಶುಕ ಹೇಳುವುದಕ್ಕೋಸ್ಕರವೇ ಕಾಪಾಡಿದನು. ಏನೋ ಕಾಪಾಡಿದ. ಹೇಗೆ ಕಾಪಾಡಿದ? ಕಾಪಾಡಿದ್ದವರು ಬ್ರಹ್ಮಾಸ್ತ್ರವನ್ನು ಬಹಿರ್ಮುಖವಾದ ಅದನ್ನು ಮಾಡಿದವರು. ಅದಕ್ಕಿಂತ ಹೆಚ್ಚಾಗಿ ತಾಯಿಯ ಹೊಟ್ಟೆಯಲ್ಲಿ ಒಡಲಿನಲ್ಲಿ ಇರುವ ಪರೀಕ್ಷಿತನಿಗೆ ತಾಯಿಯ ಒಡಲೊಳಗೆ ಹೋಗಿ ಕೃಷ್ಣ ಅಂಗುಷ್ಠ ಮಾತ್ರದ ಪುರುಷನಾಗಿ ಕಾಣಿಸಿಕೊಂಡ ಅಂತ ಭಾಗವತದಲ್ಲಿ ಬೆರಳಿನ ಅಂಗುಷ್ಠ ಮಾತ್ರ ಅಂತ ಬರ್ತದೆ. ನಮ್ಮ ಒಳಗಿರತಕ್ಕ ಜೀವ, ಈ ದೇಹ, ಈ ಹೃದಯ, ಇದೆಲ್ಲ ಉಂಟಲ್ಲ ಕಂಡಬಟ್ಟೆ, ಈ ಎಲ್ಲ ಪೋಷಾಕಿನ ಒಳಗೆ ಇರತಕ್ಕ ಜೀವ ಇರುವುದು ಹೇಗೆ ಅಂದರೆ ಅದು ಒಂದು ಹೆಬ್ಬೆರಳಿನ ಅದರಿಂದ ಹೆಬ್ಬೆರಳಿನ ಮುದ್ರೆ ಹಾಕುವುದು. ಹೆಬ್ಬೆಟ್ಟಿನಲ್ಲಿ ಸಕಲ ಸಾಹಿತ್ಯವು ಇದೆ. ಹೆಬ್ಬೆಟ್ಟು 800 ಕೋಟಿ ಮಂದಿ ಇದ್ದಾರಂತೆ. ಇನ್ನೇ ಜನ ಆಗ್ತಾರೆ ಗೊತ್ತಿಲ್ಲ ಈ ಲೋಕದಲ್ಲಿ. ಒಬ್ಬರ ಹಾಗೆ ಒಬ್ಬರಿಲ್ಲಲ್ಲ. ಒಬ್ಬರದ್ದು ಬೆರಳಿನ ಮುದ್ರೆ ಹಾಗೆ ಮತ್ತೊಬ್ಬರದ್ದು ಎಂಥ ಆಶ್ಚರ್ಯಪ್ಪ ಇದು. ಒಬ್ಬರ ಹಾಗೆ ಒಬ್ಬರು ಇರ್ತಾರೆ ನೋಡ್ಲಿಕ್ಕೆ. ಅದಕ್ಕೆ ಕೆಲವರು ಹಾಗೆ ಮಾಡ್ತಾರೆ. ಆದರೆ ಈ ಹೆಬ್ಬೆಟ್ಟಿನ ಮುದ್ರೆ ಉಂಟಲ್ಲ, ಒಬ್ಬರ ಹಾಗೆ ಒಬ್ಬರಿಲ್ಲ. ಪೊಲೀಸ್ನವರಿಗೆ ಇದು ಚೆನ್ನಾಗಿ ಗೊತ್ತಿದೆ. ಕಳ್ಳರ ಮುದ್ರೆನೆಲ್ಲ ಇಟ್ಟಿರ್ತಾರೆ ಪಾಪ, ಇವರ ಪಾಡೆ ಹೀಗೆ ಇದೆ. ಒಬ್ಬರ ಹಾಗೆ ಒಬ್ಬರಿಲ್ಲ, ಒಬ್ಬರದ್ದು ಮುದ್ರೆ ಯುನಿಕ್. ಇದನ್ನೇನು ಇದು ಹಾಗೆ ಅಂಗುಷ್ಠ ಮಾತ್ರದ ಪುರುಷನಾಗಿ, ನೀಲ ಬಣ್ಣದ ಪುರುಷನಾಗಿ ಪರೀಕ್ಷಿತನಿಗೆ ತಾಯಿಯ ಹೊಟ್ಟೆಯಲ್ಲಿದ್ದಾಗ ದರ್ಶನ ಕೊಟ್ಟ. ನಾನಿದ್ದೇನೆ, ತಾಯಿಯ ಹೊಟ್ಟೆಯಲ್ಲಿಯೂ ನಾನಿದ್ದೇನೆ, ನಿನ್ನ ಒಟ್ಟಿಗೆ ನಾನಿದ್ದೇನೆ, ಬಿಡುವುದಿಲ್ಲ, ಕೈ ಬಿಡುವುದು. ಅವನಿಗೆ ಹಾಗೆ ಮಾಡಿ ಅಭಯವನ್ನು ಕೊಟ್ಟು ದರ್ಶನವನ್ನು ಕೊಟ್ಟು ಕಾಪಾಡಿ. ಮಹಾಭಾರತದ ಒಂದು ಮುಂಚಾಚು ಇದರೊಳಗೆ ಬಂದು ಸೇರಿಕೊಳ್ಳುವುದು ಕಾಲುವೆ ಭಾಗವತದಲ್ಲಿ. ಕುಂತಿಗೆ ಇದು ಬಂತು. ಕುಂತಿಯಲ್ಲಿ ಉತ್ತರೆಯ ಒಟ್ಟಿಗೆ ಮುದುಕಿ ಅಜ್ಜಿ ಬಸರಿ ಒಟ್ಟಿಗೆ ಇದ್ಲು ಅಲ್ಲಿ ನೋಡಿಕೊಳ್ಳಿಕ್ಕೆಲ್ಲ. ಅವಳನ್ನು ತಿನ್ನಿಸಿ ಎಲ್ಲ ಬೇಕಲ್ಲ, ಅದು ಬೇಕು ಇದು ಬೇಕು, ಕಷಾಯ ಕೊಡಬೇಕು ಎಲ್ಲ. ಅದು ಅಜ್ಜಿಂದಿರ ಕುಂತಿ ಅಂದ್ರೆ ಎಂತ ಅಜ್ಜಿಯವರು, ಅಸಾಧಾರಣ. ಅವಳಿಗೆ ಇದು ಗೊತ್ತಾಯ್ತು, ಏನು ಕೃಷ್ಣ ಬಂದು ಕಾಪಾಡಿದ ಸೋದರಳಿಯ. ಕೃಷ್ಣ ಅಂದರೆ ಕುಂತಿಯ ಸೋದರಳಿಯ, ಅಣ್ಣನ ಮಗ. ವಸುದೇವ ಅಂದ್ರೆ ಅಣ್ಣನ ಮಗ ವಾಸುದೇವ. ಅವಳಿಗೆ ಅದ್ಭುತವಾಗಿರ್ತಕ್ಕ ಭಾವೋದ್ರೇಕಾಗಿ ಅವಳೊಂದು ಸ್ತುತಿ ಮಾಡ್ತಾರೆ. ಭಾಗವತದಲ್ಲಿ ಹೇಗೆ ಭಾವ ಸಂದರ್ಭಗಳುಂಟು, ಪ್ರಮೇಯಗಳುಂಟು, ಅನೇಕ ಕಥೆಗಳು ಉಂಟು. ಅತ್ಯದ್ಭುತವಾದ ಸ್ತುತಿಗಳು ಓತಪ್ರೋತವಾಗಿ ಧಾರಾಳವಾಗಿ ಒಂದೊಂದು ಅದಕ್ಕೆ ಹೊತ್ತು ಸಾಲದು, ಸಪ್ತಾಹ ಸಾಲದು ಒಂದೊಂದು. ಅಂದರೆ ಅಷ್ಟಿದೆ, ಅಷ್ಟು ಚೆನ್ನಾಗಿದೆ ಅದು ಒಂದೊಂದರ ಆ ಭಾವನೆಗಳು. ಸಪ್ತಾಹಂ ಜೀವಿತಾವಧಿ ಅಂತ 7 ದಿವಸ ಮನುಷ್ಯ ಜೀವನ ಅಂತ ಹೇಳಿದ್ರೆ 4 ದಿನ ಅಂತ ಹೇಳ್ತೇವಲ್ಲ, ಅಲ್ಲ, ಭಾಗವತ ಪ್ರಕಾರ 7 ದಿನ. ಸಪ್ತಾಹಂ ಜೀವಿತಾವಧಿ ಯಾಕೆ ಹೇಳ್ತಾರೆ ಅಂದರೆ 8ನೇ ದಿವಸಕ್ಕೆ ಬೇರೆ ಹೆಸರೇ ಇಲ್ಲ. ಅದಕ್ಕೆ ಅದು ಕಳೆದ ಸೋಮವಾರ, ಮುಂದಿನ ಸೋಮವಾರ, ಅದು ನೋಡಿ ಕಳೆದ ಬುಧವಾರ ನಾವು ಸಿಕ್ಕಿದ್ದಲ್ವ, ಹೆಸರೇ ಇಲ್ಲ ಅದಕ್ಕೆ ಬೇರೆ. 7 ದಿವಸಕ್ಕೆ ಮಾತ್ರ ಹೆಸರು. ವಾರ ಅಂದ್ರೆ ಏನು? ಮತ್ತೆ ಅದಕ್ಕೆ ಅರ್ಥ, ಆ ಪದಕ್ಕೆ ಅರ್ಥ. ವಾರಂ
ಮತ್ತೆ ಮತ್ತೆ ಬಾರಿ ಬಾರಿಗೆ ಅಂತ ಬಂದದ್ದು ಹಾಗೆ. 8ನೇ ದಿವಸ ಈ ಲೋಕದಲ್ಲಿ ಯಾರಿಗೂ ಸಿಕ್ಕಿಲ್ಲ. ಎಲ್ಲರದ್ದು 7 ದಿವಸದ ಕಥೆ. 8ನೇ ದಿವಸ ಅದು ಮತ್ತೇನೋ ಸೋಮವಾರವೇ ಇದಾಗ್ತಾ ಹೋಗುದು. ಹಾಗೆ ಸಪ್ತಾಹಂ ಜೀವಿತಾವಧಿ ಅಂತ ಯಾಕೆ ಹೇಳ್ತಾರಂದ್ರೆ 7 ದಿವಸಗಳ ಕಾಲ ಭಾಗವತವನ್ನು ಕೇಳುವಂತೆ, ಶ್ರವಣಾನುಭವ ಕೇಳುವಂತೆ ಕೇಳಿದರೆ ಸಪ್ತಾಹಂ ವಿಮೋಚನಾವಧಿ. 7 ದಿವಸ ಸರಿಯಾಗಿ ಕೇಳಿದರೆ ಸಂಸಾರದಿಂದ ಬಿಡುಗಡೆ, ಪ್ರಜ್ಞೆಗೆ, ಸಾಂಸಾರಿಕ ಮನೋಧರ್ಮದಿಂದ ಬಿಡುಗಡೆ. ಜೀವಿತಾವಧಿ ಅಂದರೆ ಸಾಂಸಾರಿಕ ಮನೋಧರ್ಮದ ಮುಳುಗಿ 7 ದಿನ ಬಿಡುಗಡೆಗೂ ಇರುವುದು. ಕುಂತಿ ಒಂದು ಸ್ತುತಿ ಮಾತು, ಅದು ಹೇಗಿದೆ ಆ ಸ್ತುತಿಯಲ್ಲಿ ಒಂದು ಮಾತು ಬಹಳ ಚೆನ್ನಾಗಿದೆ. ಈಶ್ವರ ನೀನು ಪ್ರಕೃತಿಯ ಆಚೆಗೆ ಇದ್ದಿ ಅಂತ ಗೊತ್ತಿರಲಿಲ್ಲ. ಪ್ರಕೃತಿ ಪರ ಬುದ್ಧಿ ಪರತಃ ಅಂತಿಲ್ಲ, ಬುದ್ಧಿಯಿಂದ ಆಚೆಗೆ ಇದ್ದಾನೆ ಅಂತ ಹೇಳಿದ್ರು. ಅದನ್ನು ಹೇಳುದು, ನೀನು ಪ್ರಕೃತಿಯಿಂದಲೂ ಆಚೆಗೆ ಇದ್ದಿ, ಒಂದು ಕಾಲ ಆಚೆಗೆ ಇಟ್ಟಿದ್ದೀನಿ, ನೀನು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ, ನಮಗೆ ಗೊತ್ತಾಗದೇ ಹೋಯ್ತು, ಈಗಾದರೂ ಗೊತ್ತಾಯ್ತಲ್ಲ. ಮತ್ತೆ ನೀನು ಎಲ್ಲರಲ್ಲಿಯೂ ಸಮಾನವಾಗಿ, ನಿನಗೆ ದ್ವೇಷಿಗಳೂ ಇಲ್ಲ, ಪ್ರಿಯರೂ ಇಲ್ಲ. ಒಳನೋಟದಿಂದ ಒಳಗೆ ಹಳೆಯನ ಹತ್ರ ಮಾತಾಡು. ಕೃಷ್ಣ ಕಣ್ಣೆದುರಿಗಿದ್ದಾನೆ, ಕಣ್ಣೆದುರಿಗೆ ಕೃಷ್ಣ ಇದ್ದಾಗ ಅಳಿಯ ಅಂತ ಯಾವ ರೀತಿಯ ಸಂಬೋಧನೆಯೂ ಇಲ್ಲ. ನೀನು ಭಾಗವಂತ ಅಂತ ಸಂಬಂಧ ಇಲ್ಲ, ಸಂಬಂಧವನ್ನು ಮೀರಿದ ಸಂಬಂಧ. ಅಲ್ಲಿ ಒಂದು ಮಾತು, ವಿಪದ ಶಾಶ್ವತ ತತ್ರ ತತ್ರ ಜಗದ್ಗುರು ಭವತೋ ದರ್ಶನಂ ಯತ್ಸ್ಯ ಅಪುನರುದ್ಭವ ದರ್ಶನ. ನಿನ್ನಲ್ಲಿ ನಾನು ಬೇಡಿಕೊಳ್ಳುವುದೇ, ಕೃಷ್ಣನ ಭಗವಂತನ ಬೇಡಿಕೊಳ್ಳುವುದೇ ವಿಪದ ಸಂತುನ ಶಾಶ್ವತ. ನಮಗೆ ಯಾವಾಗಲೂ ಕಷ್ಟಗಳು, ಓಟಳೆಗಳು, ಸಂಕಟಗಳು ಮುಗಿಯಲಿವೆ. ಈಗ ಇವತ್ತು ಕೇಳಲಿಕ್ಕೆ ಸಾಧ್ಯ ಉಂಟೆ ಯಾರಿಗಾರು? ಹೀಗೆ ಒಬ್ಬಳು ಕೇಳಿದಳು ಎನ್ನುವುದನ್ನು ಕೇಳಲಿಕ್ಕೆ ಸಾಧ್ಯ ಉಂಟ? ವಿಪದ ಸಂತುನ ಶಾಶ್ವತ. ಧೈರ್ಯ ಅಂದ್ರೆ ಏನು ಹೆಂಗಸರ? ವಿಪದ ಸಂತುನ ಶಾಶ್ವತ ತತ್ರ. ಯಾಕೆ ಸಂಕಟಗಳೇ ಇರಲಿ, ಇಡೀ ಜೀವನ ಅವಳದು ಸಂಕಟವೇ. ಕೃಷ್ಣ ಹತ್ರ ಹೇಳುದು ದೇವರನ್ನು ನೋಡಿದ ಮೇಲೆ. ಯಾಕೆಂದ್ರೆ ಈಗ ಗೊತ್ತಾಯ್ತು, ನಿನ್ನ ನೆನಪಾಗಬೇಕಾದ್ರೆ, ಉತ್ತರ ನಿನ್ನನ್ನು ಸ್ಮರಿಸಬೇಕಾದ್ರೆ, ನಿನ್ನ ಹತ್ರ ಒಳಗಡಬೇಕಾದ್ರೆ, ನಿನ್ನನ್ನು ಕರೀಬೇಕಾದ್ರೆ ಕಷ್ಟ ಬಂದಾಗ ನೆನಪಾಗ್ತದೆ. ನೆನಪಿನ ಗುಂಟ, ಕಷ್ಟದ ಗುಂಟ ನೀನು ಹರಿದು ಬರತಕ್ಕವೇ ಅಂತ ಆಶ್ಚರ್ಯ. ಸಂಸಾರದ ಕಷ್ಟದ ಗುಂಟ ನೀನು ಅಂಬೆಗಾಲಿಡ್ತಾ ಬರ್ತೀವೋ ಏನೋ ಗೊತ್ತಿಲ್ಲ. ನೀನು ಬರತಕ್ಕವ. ಕಷ್ಟವೇ ಇಲ್ಲದಿದ್ರೆ ನೀ ಬರುವುದೇ ಇಲ್ಲ. ನಿಮಗೆ ಉಂಟಲ್ಲ ಎಂಥದ್ದು ಸುಖ ಬೇಕಾದ್ದೆಲ್ಲ ಉಂಟಲ್ಲ. ನಾನು ಬಂದರೂ ಕೂಡ ನೀವು ಕೇಳುವುದು ನಿಮಗೆ ಬೇಕಾದ್ದನ್ನೆಲ್ಲೋ, ಬೇರೆದನ್ನೆಲ್ಲೋ, ನನ್ನನ್ನಲ್ಲ. ನೀವು ನಾನು ಬಂದರೂ ನಿಮ್ಮ ಮುಂದೆ ಬಂದು ನಿಂತರೂ ನೀವು ಕೇಳುವುದು ಎಂಥದ್ದು ರ್ಯಾಂಕ್ ಬರಬೇಕು, ಎಂಥದ್ದಾದರೂ ನನಗೆ ಮನಸ್ಸಿಗೆ ಬರುವುದಿಲ್ಲ. ಮತ್ತೇನು, ಹೊಟ್ಟಿನಲ್ಲಿ ಕುಡಿದ ನೀರು ಅಲ್ಲಾಡಬಾರ್ದು, ಸಂತೋಷವಾಗಿರ್ಬೇಕು. ಬೇಕಾದ್ರೆ ಎಲ್ಲರೂ ಸಂತೋಷವಾಗಿರಲಿ ಅಂತ ಹೇಳುವ. ಎರಡು ನಾಜೂಕಿನ ಮಾತು ಉಂಟಲ್ಲ, ಅದು ಸ್ತುತಿ ಅಲ್ಲ, ಅದು ಬುದ್ಧಿವಂತಿಕೆ. ಹಾಗೆ ನಾಜೂಕಿನ ಆರ್ಟಿಸ್ಟಿಕ್ ಅದೆಲ್ಲ. ಮತ್ತೆ ನಿಜವಾದ ಮಾತೇನು? ವಿಪದ ಸಂತೋಷ ಶಾಶ್ವತ. ನೀನಿದೆಯಲ್ಲ, ನಿನ್ನ ನೆನಪುಂಟಲ್ಲ, ಅದಕ್ಕಿಂತ ದೊಡ್ಡ ಸುಖ ಯಾವುದು? ನಿನ್ನ ನೆನಪನ್ನು ನಮ್ಮ ಪ್ರಜ್ಞೆ, ನಮ್ಮ ಮನಸ್ಸು ಮಾಡಿಕೊಳ್ಳುವುದಕ್ಕಿಂತ ದೊಡ್ಡ ನಿರ್ಭರತೆ ಯಾವುದು?
ಆದ್ದರಿಂದ ಇದು ನಿನ್ನ ಮಾಯೇ ಇರಬೇಕು. ಏನು ಹೀಗೆ ಈ ಕಷ್ಟಗಳು ನಿಂತ ನೀನು ಬರಬೇಕಾದ್ರೆ ಒಂದು ಕಷ್ಟವನ್ನು ಕೊಡು, ಬರಬಹುದು ನಾನು ಅಂತ ಪರೀಕ್ಷೆ ಮಾಡಿ ಆಮೇಲೆ ನೀನು ಬರೋ ಹಾಗೆ ಇದೆ ಇದೇ ಗೊತ್ತಾಯಿತು. ಯಾವ ಮತ್ತೇನು ಅಪುನರ್ಭವ ಆಯ್ತು, ನೀನು ಬಂದರೆ ಏನಾಗ್ತದೆ ಇನ್ನು ಮುಂದೆ ಹುಟ್ಟು ಅಪುನರ್ಭವಸ್ಯ ದರ್ಶನಂ, ಇನ್ನು ಮುಂದೆ ಹುಟ್ಟು. ಇನ್ನು ಮುಂದೆ ಹುಟ್ಟುವುದು ಬೇಡ ಅಂತ ಕೇಳುವುದಲ್ಲ, ಮತ್ತೇನು ನಿನ್ನನ್ನು ನೋಡಿದರೆ ಇನ್ನು ಮುಂದೆ ಹುಟ್ಟು. ಯಾಕೆ ನಿನ್ನನ್ನು ನೋಡಿದ ಮೇಲೆ ಮತ್ತೆ ಲೋಕವನ್ನು ನೋಡಬಾರದು, ಲೋಕ ನೋಡಬಾರದು, ಮತ್ತೆ ಅದೇ ಕಣ್ಣಿನಿಂದ ನಿನ್ನನ್ನು ನೋಡಿದ ಕಣ್ಣಿನಿಂದ ಮತ್ತೆ ಲೋಕವನ್ನು ನೋಡಬಾರದು ಅಂತ ಅದಕ್ಕೋಸ್ಕರ ಹೇಳೋದು. ಮತ್ತೆ ಲೋಕದ ಮೇಲೆ ಕೋಪ ಅಲ್ಲ, ಏನು ಅಪುನರ್ಭವ ದರ್ಶನ. ಅದಕ್ಕೆ ನಿನ್ನನ್ನು ನೋಡಬೇಕು. ನಿನ್ನನ್ನು ನೋಡಬೇಕಾದ್ರೆ ನೀನು ಬರಬೇಕು. ನೀನು ಬರಬೇಕಾದ್ರೆ ಕಷ್ಟಗಳೇ ಸ್ವಾಗತ. ಇದು ಸಾಧಾರಣ, ಇದು ಭಾಗವತದ ಕಾಂತ. ಶುಕ ಮನೆ ಬಿಟ್ಟು ಹೋಗದೆ ದುಃಖವನ್ನು ವ್ಯಾಸರಿಗೆ ಉಂಟು ಮಾಡದೇ ಇದ್ದರೆ ಭಾಗವತವೇ ಉಂಟಾಗ್ತಿರಲಿಲ್ಲ. ಆ ಭಾಗವತದೊಳಗೆ ಬರತಕ್ಕ ಸಂಗತಿ ಇದು. ಕುಂತಿಗೆ ಹೀಗಾಯಿತು, ಅವಳು ಕೃಷ್ಣನಿಗೆ ಈ ಮಾತನ್ನ ಹೇಳಿದಳು. ಕೃಷ್ಣ ಒಂದು ಮಾತು ಹೇಳಿದ್ದ ಗೀತೆಯಲ್ಲಿ, ನಾನು ಆಗಾಗ್ಗೆ ಬರ್ತೇನೆ, ಸಂಭವ ಯುಗೆ ಯುಗೆ ಹಾಗೆ ಬರ್ತೇನೆ, ಎಚ್ಚರ ಏನು ಅಂದರೆ ನಾನು ಬರಬೇಕಾರೆ ಈಗೆಲ್ಲ ಇದೆ, ನಾನು ಬರ್ತೇನೆ. ಯಾವಾಗ ಬರ್ತೀನಿ ನೀವು? ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವ ಇವೆ. ನಿಮ್ಮಿಂದ ಇದನ್ನು ಸರಿ ಮಾಡಲಿಕ್ಕೆ ಆಗುವುದಿಲ್ವಲ್ಲ, ನಾನೇ ಬರ್ತೇನೆ. ಬಂದು ನಾನು ಮಾಡುವಂಥದ್ದು ಧರ್ಮ ಸ್ಥಾಪನೆ ಅಂದರೆ ಏನಿಲ್ಲ, ಸಾಧುಗಳನ್ನು ಪರಿತ್ರಾಣ ಮಾಡುವುದು, ಸಾಧುಗಳನ್ನು ಕಾಪಾಡುವುದು, ಸಜ್ಜನರನ್ನು ಕಾಪಾಡುವುದು. ಸಜ್ಜನರು ಕಾಪಾಡುವುದು ಅಂದರೆ ದುರ್ಜನರನ್ನು ಶಿಕ್ಷಿಸು. ಗೊತ್ತಾಗುವುದಿಲ್ಲ ಅದು. ಬರ್ತಾನೇನೋ ಇನ್ನು ಯಾರಿಗೂ. ಇದಕ್ಕೆ ಸಾಧುಗಳನ್ನು ಕಾಪಾಡುವುದಕ್ಕೆ, ಅಂದರೆ ಅವರ ಕಷ್ಟ ನಿವಾರಣೆ ಮಾಡುವುದಕ್ಕೆ ಬರುವುದು ನಾನು, ಪರಿತ್ರಾಣ ಮಾಡುವುದಕ್ಕೆ ಅಂದರೆ ಕಾಪಾಡುವುದಕ್ಕೆ ಬರುವುದು ಅಂತ ಕೃಷ್ಣ ಹೇಳಿದ್ದು ಗೀತೆಯಲ್ಲಿ ಅರ್ಜುನನಿಗೆ. ಕುಂತಿ ಹೇಳುವುದು ಸಾಧುಗಳು ಹೇಗೆ ಹೇಳ್ತಾರೆ, ದೇವರು ಹೀಗೆ ಹೇಳ್ತಾನೆ, ಸಾಧುಗಳನ್ನು ಕಾಪಾಡುತ್ತೇನೆ ಆಗ್ಬೋದು. ಸಾಧುಗಳ ಮಾತು ಹೇಗಿರ್ತದೆ? ಕಷ್ಟಗಳೇ ಇರಲಿ. ಸಾಧುಗಳು ಅಂದರೆ ಹಾಗೆ, ಕಷ್ಟಗಳೇ ಇರಲಿ ಅಂತ ಹೇಳ್ತಾರೆ. ಕೃಷ್ಣ ದೇವರು ಹೇಳ್ತಾನೆ ಕಾಪಾಡಲಿಕ್ಕೆ ಬರ್ತೇನೆ ನಾನು, ಈ ಬಹಳ ಕಷ್ಟದಲ್ಲಿದ್ದೀರಲ್ಲ. ಹೌದು, ಸಾಧುಗಳಿಗೆ ಪರೀಕ್ಷೆ, ನಾನು ಹೀಗೆ ಹೇಳಿದ್ದೇನೆ, ನೋಡೋ ನೀವೇನು ಹೇಳ್ತೀರಿ. ಅದಕ್ಕೆ ಅವರು ಹೇಳೋದು ನಮಗೆ ಕಷ್ಟಗಳೇ ಇರಲಿ, ನೀನು ಬರ್ತೀಯಲ್ವ, ನೀನು ಬರುವುದು ಮುಖ್ಯ, ನಮ್ಮ ಕಷ್ಟ ಅಲ್ಲ. ಇದು ಸಾಧು ಮಾರ್ಗ, ಇದು ಸಾಧು ವಾಕ್ಯ, ಇದು ಭಾಗವತ. ಪ್ರೀತಿಯ ಬಂಧುಗಳೇ, 1:25 ಆಗಿದೆ. ನಮ್ಮಲ್ಲಿ ಕೇಳುವವರ ಎದುರು ವಾಚಿಲ್ಲ, ಮಾತನಾಡುವವರ ಎದುರು ಮಾತ್ರ ವಾಚ್ ಇರುವುದು. ಆದರೆ ಅವರು ವಾಚ್ ಮಾಡದೇ ಇರುವುದೇ ನಮ್ಮ ಲಾಭ. ಹಾಗಾಗಿ ನಾವು ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ಊಟದ ವ್ಯವಸ್ಥೆ ಮಾಡಿದೆ. ಒಂದು 20 ಜನರಿಗೆ ಕೆಳಗೆ ಕುಳಿತುಕೊಂಡು ಊಟ ಮಾಡುವ ವ್ಯವಸ್ಥೆ ಇದೆ. ಅಲ್ಲಿ ಬಳಸುವುದಕ್ಕೆಲ್ಲ ನಮ್ಮ ಸ್ನೇಹಿತರೆಲ್ಲ ರೆಡಿ ಇದೆ. ಒಂದು ಲಕ್ಷ್ಮೀಶ್ವರನ್ನು ಸೇರಿ ಒಂದು 5-6 ಜನರಿಗೆ ಒಂದು ಡೈನಿಂಗ್ ಟೇಬಲ್ ಇದೆ. ಅವರೊಟ್ಟಿಗೆ ಯಾರು ಪುಣ್ಯಾತ್ಮರ 6 ಜನ ಅವರು ಸೇರಿಕೊಳ್ಳಿ. ನಾನು ನೀವು 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 ಅಂತ ನಾನು ಕರೀಲಿಕ್ಕೆ ಹೋಗುದಿಲ್ಲ.
ಇಲ್ಲ ಸರ್, ನಿಮ್ಮಲ್ಲಿ ವ್ಯವಸ್ಥೆಗಳಾಗಿ ಏನು ಎಲ್ಲ ಒಂದೇ ಆಹಾರ, ಬಳಸುವ ವಿಧಾನ ಮಾತ್ರ ಬದಲಾವಣೆ ಅಷ್ಟೇ. ಆಹಾರ ಒಂದೇ, ಅದೇ ಭೋಜನ ಶಾಲೆ, ವ್ಯತ್ಯಾಸ ಇಲ್ಲ. ಚೌಕಿ, ಮೃಷ್ಟಾನ್ನ ಏನು ವ್ಯತ್ಯಾಸ ಇಲ್ಲ. ನಮ್ಮದು ಒಂದೇ, ಅದು ಉಡುಪಿ. ಹಾಗಾಗಿ ಸ್ನೇಹಿತರೆ, ಇಲ್ಲಿ ಒಂದು 5 ನಿಮಿಷದ ವ್ಯವಸ್ಥೆಯಲ್ಲಿ ಈ ಇಷ್ಟು ಜಾಗದ ಚೇರನ್ನು ನಾವೇ ತೆಗೆದು ಊಟದ ವ್ಯವಸ್ಥೆ ಮಾಡಿಕೊಳ್ಳುವ. ಈ ಬದಿಯ ಚೇರ್ಗಳನ್ನು ಸ್ವಲ್ಪ ತಿರುಗಿಸಿದರೆ ಸಾಕು. ಅಲ್ಲಿ ಊಟದ ವ್ಯವಸ್ಥೆಗೋಸ್ಕರ ಕೂತು ನಮ್ಮ ತಟ್ಟೆಗಳನ್ನು ಉಳಿದವರಿಗೆ ತಾಗಿಸದೆ, ತೊಂದರೆ ಮಾಡದೆ ಊಟ ಮಾಡುವ ಪ್ರಯತ್ನಗಳನ್ನು ಮಾಡುವ. ಏನು ಗಡಿಬಿಡಿ ಇಲ್ಲ. ಈಗ 1:30 ಆಗಿದೆ. 2.25 ಗಂಟೆಗೆ ಮತ್ತೆ ನಾವು ಸೇರುವ ಪ್ರಯತ್ನಗಳನ್ನು ಮಾಡುವ. ತೋಳ್ಪಾಡಿಯವರಿಗೂ ಸ್ವಲ್ಪ ರೆಸ್ಟ್ ಕೊಡ್ಲಿಕ್ಕೆ ಆಗ್ತದೆ. ನಮಗೂ ಕೂಡ ಮತ್ತೆ ಭಾಗವತವನ್ನು ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಮಾಡ್ಲಿಕ್ಕೆ ಆಗ್ತದೆ. ಯಾಜ್ಞವಲ್ಕ್ಯನ ಮಾತದು, ಶಿಕ್ಷಣದ ಮೂಲ 4 ಶಬ್ದ ಅದು. ಅದನ್ನು ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಹಾಗಾಗಿ ನಾವು ಇನ್ನು ಮುಂದೆ ಈಟ್ ಭಾಗವತ, ಡ್ರಿಂಕ್ ಭಾಗವತ, ಚಾಟ್ ಭಾಗವತ ಇಂಥ ಆಲೋಚನೆ ಮಾಡ್ತಾ ಮಾಡ್ತಾ ಭಾಗವತದ ಸುತ್ತಲೇ ಗಿರಿಕಿ ಹೊಡೆಯುತ್ತಾ ನಮ್ಮ ಆಲೋಚನೆಗಳ ಹಂಚಿಕೊಳ್ಳುವ. ಹಾಗೆಂತ ಸಂಸಾರ ತಾಪತ್ರೆ ಅದೆಲ್ಲ ಬರ್ತದೆ, ಅದೆಲ್ಲ ಮಾತನಾಡುವ, ತೊಂದರೆ ಇಲ್ಲ. ಅದರ ಮೂಲ ಉದ್ದೇಶ ಹೀಗಿರಲಿ ಅಂತ ಹೇಳ್ತಾ, ಇಲ್ಲೇ ಕೈ ತೊಳಿಲಿಕ್ಕೆ ವ್ಯವಸ್ಥೆ ಇದೆ. ಇಲ್ಲೇ ಊಟದ ವ್ಯವಸ್ಥೆಗಳನ್ನು 2 ನಿಮಿಷದಲ್ಲಿ ಅದು ಸಿದ್ಧತೆ ಆಗ್ತದೆ. ದಯವಿಟ್ಟು ಮಾಡಿಕೊಳ್ಳುವ. ಮತ್ತೆ ಮನೆಯೊಳಗಿನ ವಾಶ್ರೂಮ್ ಇತ್ಯಾದಿ ಎಲ್ಲವನ್ನೂ ಬಳಕೆ ಮಾಡಿಕೊಳ್ಳಿ. ಅದನ್ನು ಮತ್ತೆ ಹೇಳಲಿಕ್ಕಿಲ್ಲ. 2:15 ಶುರು ಮಾಡಿದರೆ ಮತ್ತೆ ಸುಮಾರು 4:45 ನಾವು ಬ್ರೇಕ್. 4:15 ತಿಂಡಿ, ಚಾ, ಮತ್ತೆ ಮುಂದುವರಿಕೆ ಮಾಡ್ಕೊಳ್ತಾ ಹೋಗುವ. ಎಲ್ರಿಗೂ ಮಧ್ಯಾಹ್ನದ ಊಟಕ್ಕಾಗಿ ಪ್ರೀತಿಯ ಸ್ವಾಗತ. ಇದನ್ನು ಫಿನಿಶ್ ಮಾಡು ಮಾರೆ.